ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್ ಎವ್ರಿ ಒನ್. ನಿನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ಲ, ಇದು ಕ್ಲಾಸ್ ತುಂಬ ಲೆಂದಿ ಆಗಿದೆ. ಸ್ವಾತಂತ್ರ್ಯ ಹೋರಾಟ ಅನ್ನೋ ಕ್ಲಾಸು. ಸೊ ಅರ್ಧ ಭಾಗ ಹೇಳಿದ್ದೆ, ಈ ಉಳಿದ ಅರ್ಧ ಭಾಗವನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೊಂದಿಷ್ಟೇ ಹೆಚ್ಚು ಸಹಕಾರ ಸಿಕ್ಕಂಗಾಗುತ್ತೆ, ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೂ ಸಹಾಯ ಆಗುತ್ತೆ. ಸೊ ಹಾಗಾಗಿ ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸವಿನಯ ಕಾನೂನುಭಂಗ ಚಳುವಳಿ ಅಂತ ನೋಡ್ತಾ ಹೋಗೋಣ. ಕಾನೂನುಭಂಗ ಚಳುವಳಿಯ ನೇತೃತ್ವ ವಹಿಸಿಕೊಂಡ ಗಾಂಧೀಜಿಯವರು ವೈಸ್ರಾಯ್ ಇರ್ವಿನ್ ಮುಂದೆ ಉಪ್ಪಿನ ಮೇಲಿನ ತೆರಿಗೆ ರದ್ದತಿಯೂ ಸೇರಿದಂತೆ 11 ಬೇಡಿಕೆಗಳನ್ನು ಸಲ್ಲಿಸಿದರು. ಅಂದರೆ ಉಪ್ಪಿನ ಮೇಲೆ ತೆರಿಗೆ ಹಾಕ್ತಾ ಇರ್ತಾರೆ. ಅದು ಉಪ್ಪನ್ನು ಉತ್ಪಾದನೆ ಮಾಡೋದು ನಾವೇ, ಅಂದರೆ ಭಾರತೀಯರೇ ಉಪ್ಪನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ, ನಾವೇ ಅದನ್ನು ಉಪಯೋಗ ಮಾಡಬೇಕಾದ್ರೆ ಅವರಿಗೆ ಅದರ ಮೇಲೆ ಸುಂಕ ಕೊಟ್ಟು ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಪರಿಸ್ಥಿತಿ ಇರುತ್ತೆ ಅಲ್ಲಿ. ಆದ್ದರಿಂದ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ, ಅಂದರೆ ಈ ಉಪ್ಪಿನ ತೆರಿಗೆಯನ್ನು ರದ್ದು ಮಾಡಬೇಕು, ಉಪ್ಪಿನ ಮೇಲಿನ ತೆರಿಗೆಯನ್ನು ರದ್ದು ಮಾಡಬೇಕು ಅಂತ ಇವರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಉಪ್ಪಿನ ಮೇಲೆ ತೆರಿಗೆ ರದ್ದತಿ ಸೇರಿದಂತೆ 11 ಬೇಡಿಕೆಗಳನ್ನು ಸಲ್ಲಿಸಿರ್ತಾರೆ. ಯಾರಿಗೆ? ಲಾರ್ಡ್ ಇರ್ವಿನ್ಗೆ, ವೈಸ್ರಾಯ್ ಇರ್ತಾರೆ ಇವರು. ಈ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಕಾನೂನುಭಂಗ ಚಳವಳಿ ಆರಂಭಿಸುವುದಾಗಿ ಗಾಂಧೀಜಿಯವರು ಘೋಷಿಸಿದರು. ಆದರೆ ಇರ್ವಿನ್ ಅವರ ಬೇಡಿಕೆಗಳನ್ನು ಪರಿಗಣಿಸಲಿಲ್ಲ. ಇರ್ವಿನ್ ಅವರ ಬೇಡಿಕೆಗಳನ್ನು ಪರಿಗಣಿಸೋದಿಲ್ಲ. ಇದರ ಪರಿಣಾಮವಾಗಿ ಗಾಂಧೀಜಿಯವರು 1930ರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರದ ದಂಡೆಯವರೆಗೆ ತಮ್ಮ 78 ಅನುಯಾಯಿಗಳ ಜೊತೆ, ನೋಡಿ ನೆನಪಲ್ಲಿ ಇಟ್ಕೊಳ್ರಿ, ಇದು ತುಂಬ ಸರಿ ಕೇಳಿದ್ದಾರೆ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರಲ್ಲ, ಅವ್ರ ಜೊತೆ ಎಷ್ಟು ಜನ ಅನುಯಾಯಿಗಳು ಹೋಗ್ತಾರೆ ಆ ಸತ್ಯಾಗ್ರಹದಲ್ಲಿ ಅಂತ ಕೇಳಿದರು ಎಕ್ಸಾಮ್ಗಳಲ್ಲಿ. 78 ಜನ ಅನುಯಾಯಿಗಳ ಜೊತೆ ಹೋಗ್ತಾರೆ, ಪ್ಲಸ್ ಗಾಂಧೀಜಿಯವರು ಒಬ್ಬರು ಸೇರಿ ಟೋಟಲ್ ಆಗಿ 79 ಜನ ಆಗ್ತಾರೆ. ಗಾಂಧೀಜಿಯವರ ಜೊತೆ ಎಷ್ಟು ಜನ ಅನುಯಾಯಿಗಳಿದ್ರು ಅಂತ ಕೇಳಿದಾಗ 78 ಅಂತ ಹೇಳಬೇಕು. ಒಟ್ಟು ಎಷ್ಟು ಜನ ಪಾಲ್ಗೊಂಡಿದ್ರು ಉಪ್ಪಿನ ಸತ್ಯಾಗ್ರಹದಲ್ಲಿ ಅಂತ ಕೇಳಿದಾಗ 79 ಜನ ಅಂತ ಹೇಳಬೇಕು. ಯಾಕಂದರೆ ಗಾಂಧೀಜಿಯವರನ್ನು ಸೇರಿಸಿ 79 ಜನ ಆಗ್ತಾರೆ. ಇದೇ ರೀತಿಯಾಗಿ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ತಮ್ಮ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರಟು ದಂಡಿಯ ಕಡಲ ತೀರದಲ್ಲಿ ತಾವೇ ಉಪ್ಪನ್ನು ತಯಾರಿಸಿ ಕಾನೂನುಭಂಗ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಈ ಘಟನೆಯನ್ನು ಇತಿಹಾಸದಲ್ಲಿ ದಂಡಿ ಸತ್ಯಾಗ್ರಹ ಅಂತ ಕರೆಯಲಾಗುತ್ತೆ. ದಂಡಿ ಸತ್ಯಾಗ್ರಹ ನೋಡಿ, ದಂಡಿ ಸತ್ಯಾಗ್ರಹ ಎಷ್ಟರಲ್ಲಿ ಮಾಡಿದರು ಗಾಂಧೀಜಿಯವರು ಅಂತಲೂ ಸಹ ಕೇಳಿದರು ಎಕ್ಸಾಮ್ಗಳಲ್ಲಿ. 1930ರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರದ ದಂಡೆಯವರೆಗೂ ತಮ್ಮ ಅನುಯಾಯಿಗಳ ಜೊತೆ ಹೋಗಿ ಕಾನೂನುಭಂಗ ಚಳುವಳಿಯನ್ನು ಆರಂಭ ಮಾಡ್ತಾರೆ ಗಾಂಧೀಜಿಯವರು. ಓಕೆ, ನೆಕ್ಸ್ಟ್ ನೋಡೋಣ. ಕಾನೂನುಭಂಗ ಚಳುವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದ್ದ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಭಾಯ್ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ ಮೊದಲುಗೊಂಡು ಸಾವಿರಾರು ಜನರನ್ನು ಬ್ರಿಟಿಷರು ಬಂಧಿಸಿದರು. ನೋಡಿ, ಯಾರ್ಯಾರನ್ನ ಬಂಧಿಸ್ತಾರೆ ನೆನಪಲ್ಲಿ ಇಟ್ಕೊಳ್ರಿ. ಇವರು ಮಹಿಳೆಯರು, ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ಹಾಗೆ ವಲ್ಲಭಭಾಯ್ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್, ಭಾರತದ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಇವರನ್ನೊಳಗೊಂಡು ಸಾವಿರಾರು ಜನರನ್ನ ಇಲ್ಲಿ ಬಂಧನವನ್ನ ಮಾಡ್ತಾರೆ. ಈ ಚಳವಳಿಯು ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅಂಕೋಲದಲ್ಲೂ ಸಹ ಈ ಸತ್ಯಾಗ್ರಹವನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಈ ಚಳವಳಿಯ ರೂಪ ಅಂದರೆ ವ್ಯಾಪಿಸುತ್ತೆ. ಇದರ ನಡುವೆ ಈ ಹಿಂದೆ ಪ್ರಸ್ತಾಪಿಸಿದಂತೆ ಲಂಡನ್ನಿನಲ್ಲಿ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನು 1930ರಲ್ಲಿ ಕರೆಯಲಾಯಿತು. ಯಾವುದು? ಲಂಡನ್ನಲ್ಲಿ ಕರೀತಾರೆ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶ 1930ರಲ್ಲಿ. ಇದು ಮೊದಲನೇ ದುಂಡು ಮೇಜಿನ ಪರಿಷತ್ ಸಮಾವೇಶ ಆಗಿತ್ತು. ನೋಡಿ, ಮೊದಲನೇ ದುಂಡು ಮೇಜಿನ ಪರಿಷತ್ ಎಷ್ಟರಲ್ಲಿ ನಡೆಯುತ್ತೆ? 1930ರಲ್ಲಿ. ಈ 3 ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ನಲ್ಲಿ ನಡೀತವೆ, ನೆನಪಲ್ಲಿ ಇಟ್ಕೊಳ್ರಿ. ಇದರಿಂದ ಭಾರತೀಯರನ್ನ ಹೊರತುಪಡಿಸಿ ಸರ್ಕಾರ ಏಕಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂಬುದು
ವ್ಯಕ್ತವಾಯಿತು. ಈ ಸಮಾವೇಶದಲ್ಲಿ ಮೊಟ್ಟಮೊದಲನೇ ಬಾರಿಗೆ ಅಸ್ಪೃಶ್ಯರನ್ನ ಪ್ರತ್ಯೇಕವಾಗಿ ಪ್ರತಿನಿಧಿಸುವ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಸ್ಪೃಶ್ಯರನ್ನ ಅಂದರೆ ಈ ಅನ್ಟಚೇಬಲ್ ಅಂತ ಹೇಳ್ತಾರಲ್ಲ, ಕೆಳಜಾತಿಯವರು, ಅವರಿಗೆ ಪ್ರತ್ಯೇಕವಾಗಿ ಪ್ರತಿನಿಧಿಸುವ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಈ ಸಮಾವೇಶದಲ್ಲಿ. ಈ ಸಮಾವೇಶದಲ್ಲಿ ಭಾಗವಹಿಸಲು ಆ ಸಂದರ್ಭದಲ್ಲಿ ಬಂಧಿತರಾಗಿದ್ದ ಗಾಂಧೀಜಿ ಮತ್ತು ಹಲವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನು ಬಿಡುಗಡೆಗೊಳಿಸಲಾಯಿತು. ಅಂದರೆ ಈ ಸಮಾವೇಶದಲ್ಲಿ ಭಾರತೀಯರು ಸಹ ಭಾಗವಹಿಸಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿರುತ್ತೆ. ಸೊ ಹಾಗಾಗಿ ಬಂಧನದಲ್ಲಿಟ್ಟಂತಹ ಗಾಂಧೀಜಿಯವರು ಹಾಗೆ ಇತರರನ್ನ ಇವರು ಬ್ರಿಟಿಷರು ಬಿಡುಗಡೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಸಮಾವೇಶದಲ್ಲಿ ಭಾಗವಹಿಸಲು ನಿರಾಕರಿಸಿದರು. ಸರ್ಕಾರ ಏಕಮುಖವಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾದಾಗ ಗಾಂಧೀಜಿಯವರಿಗೆ ಏನೋ ಆಹ್ವಾನ ಕೊಡ್ತಾರೆ, ಈ ಸಮಾವೇಶದಲ್ಲಿ ಭಾಗವಹಿಸ್ರಿ ಅಂತ. ಬಟ್ ಗಾಂಧೀಜಿಯವರಾಗಲಿ ಕಾಂಗ್ರೆಸ್ನ ನಾಯಕರಾಗಲಿ ಈ ಸಮಾವೇಶದಲ್ಲಿ ಭಾಗವಹಿಸಲು ನಿರಾಕರಣೆ ಮಾಡ್ತಾರೆ. ಈ ಸಮಾವೇಶದಲ್ಲಿ ದೇಶೀಯ ಸಂಸ್ಥಾನದ ಪ್ರತಿನಿಧಿಗಳು, ವಿವಿಧ ಸಮುದಾಯದ ಮುಖಂಡರುಗಳಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಎಂ.ಆರ್. ಜಯಕರ್, ತೇಜ್ ಬಹದ್ದೂರ್ ಸಪ್ರು, ಮಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಮೊದಲಾದವರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಿಂದೆ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಸರಿ ಕೇಳಿದ್ದಾರೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರು ಭಾಗವಹಿಸ್ತಾರೆ, ಒಟ್ಟಾರೆ 3 ಸಮಾವೇಶಗಳಲ್ಲಿ ಯಾರು ಭಾಗವಹಿಸ್ತಾರೆ, ಹಾಗೆ 3 ಸಮಾವೇಶಗಳಲ್ಲಿ ಯಾರು ಭಾಗವಹಿಸೋದಿಲ್ಲ, ಒಂದು ಸಮಾವೇಶದಲ್ಲಿ ಯಾರು ಭಾಗವಹಿಸಿದರು, ಈ ಥರ ನಾನಾ ರೀತಿಯಿಂದ ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ನೋಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಎಂ.ಆರ್. ಜಯಕರ್, ತೇಜ್ ಬಹದ್ದೂರ್ ಸಪ್ರು, ಮಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಮೊದಲಾದವರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಡೊಮಿನಿಯನ್ ಸ್ಟೇಟಸ್, ಜವಾಬ್ದಾರಿಯುತ ಸರ್ಕಾರ ಮತ್ತು ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಸಮ್ಮತಿಸಲಾಯಿತು. ಈ ಸಮಾವೇಶದಲ್ಲಿ ಏನನ್ನ ಚರ್ಚೆ ಮಾಡಲಾಗಿತ್ತು ಅಂತ ಕೇಳಿದಾಗ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ, ಆಮೇಲೆ ಜವಾಬ್ದಾರಿಯುತ ಸರ್ಕಾರವನ್ನು ಮಾಡ್ತೀವಿ, ಮತೀಯ ಪ್ರಾತಿನಿಧ್ಯಗಳನ್ನು ಕುರಿತಂತೆ ವಿವಿಧ ರೀತಿ ಅಂದರೆ ವಿವಿಧ ಚಟುವಟಿಕೆಗಳನ್ನು ಈ ಸಮಾವೇಶದಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸದ ಹಿನ್ನೆಲೆಯಲ್ಲಿ ಸಮಾವೇಶವು ಪೂರ್ಣಗೊಳ್ಳೋದಿಲ್ಲ. ಅಂದರೆ ಕಾಂಗ್ರೆಸ್ ಕೂಡ, ಗಾಂಧೀಜಿಯವರು ಕಾಂಗ್ರೆಸ್ ಎರಡೂ ನಾಯಕರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿತ್ತು. ಅವರು ಭಾಗವಹಿಸದೇ ಇರೋದ್ರಿಂದ ಈ ಸಮಾವೇಶ ಪೂರ್ಣಗೊಳ್ಳೋದಿಲ್ಲ, ಈ ಸಮಾವೇಶ ವಿಫಲಗೊಳ್ಳುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮನವೊಲಿಸಿ ದುಂಡು ಮೇಜಿನ ಸಮಾವೇಶದ ಉದ್ದೇಶವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಗಾಂಧಿ ಮತ್ತು ವೈಸ್ರಾಯ್ ಇರ್ವಿನ್ ನಡುವೆ ಒಪ್ಪಂದವೊಂದು ಮಾರ್ಚ್ 1931ರಂದು ಜರುಗಿತು. ಇದಕ್ಕೆ ಇರ್ವಿನ್ ಒಪ್ಪಂದ, ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಗಾಂಧಿ ಇರ್ವಿನ್ ಒಪ್ಪಂದ ಎಷ್ಟರಲ್ಲಿ ನಡೆಯುತ್ತೆ ಅಂತ. ಮಾರ್ಚ್ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆಯುತ್ತೆ. ಯಾರ್ಯಾರ ಮಧ್ಯೆ ಅಂತ ಕೇಳಿದಾಗ ಗಾಂಧೀಜಿ ಮತ್ತು ವೈಸ್ರಾಯ್ ಇರ್ವಿನ್ ಇವರಿಬ್ಬರ ನಡುವೆ ನಡೆಯುತ್ತೆ. ಎದಕ್ಕಂತ ಕೇಳಿದಾಗ, ಎರಡನೇ ದುಂಡು ಮೇಜಿನ ಸಮಾವೇಶ ನಡೀತಾ ಇರುತ್ತಲ್ಲ, ಅದರಲ್ಲಿ ಗಾಂಧೀಜಿಯವರು ಹಾಗೆ ಕಾಂಗ್ರೆಸ್ ಈ ಸಮಾವೇಶದಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಅಂದರೆ ಆ ಸಮಾವೇಶದಲ್ಲಿ ಭಾಗವಹಿಸೋದ್ರಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಈ ವೈಸ್ರಾಯ್ ಗಾಂಧೀಜಿಯವರಿಗೆ ಮನವೊಲಿಸೋದಕ್ಕೆ ಬರ್ತಾನೆ. ಹಾಗಾಗಿ ಗಾಂಧೀಜಿ ಮತ್ತು ವೈಸ್ರಾಯ್ ನಡುವೆ ಆಗಿರ್ತಕ್ಕಂಥ ಒಪ್ಪಂದವನ್ನು ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. ಇದು ಮಾರ್ಚ್ 1931ರಂದು ನಡೆಯುತ್ತೆ. ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷವು ಸವಿನಯ ಕಾನೂನುಭಂಗ ಚಳವಳಿಯನ್ನು ನಿಲ್ಲಿಸಿ ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಿತು. ನೋಡಿ, ಸವಿನಯ ಅಂದರೆ ಕಾನೂನುಭಂಗ ಚಳವಳಿ ಮಾಡ್ತಾ ಇರ್ತಾರಲ್ಲ, ಆ ಚಳುವಳಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಈ ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಮಹಮ್ಮದ್ ಅಲಿ ಜಿನ್ನಾ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ನೋಡಿ, ಫಸ್ಟ್ನೇ ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಎಂ.ಆರ್. ಜಯಕರ್, ತೇಜ್ ಬಹದ್ದೂರ್ ಸಪ್ರು, ಮಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ್ ಶಾಸ್ತ್ರಿ ಮೊದಲಾದವರು ಈ ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಮ್ಮದ್ ಅಲಿ ಜಿನ್ನಾ ಮತ್ತು ಬಿ.ಆರ್. ಅಂಬೇಡ್ಕರ್ ಅವರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ನೆನಪಲ್ಲಿ ಇಟ್ಕೊಳ್ರಿ. ಅಂದರೆ ಮಹಮ್ಮದ್ ಅಲಿ ಜಿನ್ನಾ, ಬಿ.ಆರ್. ಅಂಬೇಡ್ಕರ್ ಎರಡೂ ಸಮಾವೇಶದಲ್ಲಿ ಭಾಗವಹಿಸ್ತಾರೆ.
ಮೂರರಲ್ಲೂ ಸಹ ಇವರು ಭಾಗವಹಿಸಿದರೆ 3 ಸಮಾವೇಶಗಳಲ್ಲಿ ಭಾಗವಹಿಸಿದಂಗೆ ಆಗುತ್ತೆ. ಓಕೆ, ಮುಂದೆ ಬರುತ್ತೆ ನೋಡೋಣ. ಓಕೆ, ನೆಕ್ಸ್ಟು 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಅಸ್ಪೃಶ್ಯರಿಗೆ ತುಂಬಾ ಕೀಳಾಗಿ ನೋಡ್ತಾ ಇರ್ತಾರೆ ಸಮಾಜದಲ್ಲಿ. ಹಾಗಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಬೇಕು ಅಂತ ಅಂಬೇಡ್ಕರ್ ಅವರು ಪ್ರಸ್ತಾಪ ಮಾಡ್ತಾರೆ. ಈ ಪ್ರಸ್ತಾಪವನ್ನು ಗಾಂಧೀಜಿಯವರು ಒಪ್ಪೋದಿಲ್ಲ. ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಗಾಂಧೀಜಿಯವರು ಎದಕ್ಕೆ ಒಪ್ಪೋದಿಲ್ಲ ಅಂತಂದರೆ, ನಮ್ಮ ಭಾರತದಲ್ಲೇ ಧಾರ್ಮಿಕವಾಗಿ ಹಾಗೆ ಜಾತಿ ಮೇಲ್ಜಾತಿ ಕೆಳಜಾತಿ ಅಂತ ಈ ರೀತಿಯಾಗಿ ಭಾರತವನ್ನು ಒಡೆದಂಗಾಗುತ್ತೆ ಅಂತೇಳಿ ಅಂಬೇಡ್ಕರ್ ಅವ್ರು ಗಾಂಧೀಜಿಯವರು ಏನು ಮಾಡ್ತಾರೆ, ಇದು ಬೇಡ, ಈ ಥರ ಮಾಡೋದು ಬೇಡ ಅಂತ ಇದಕ್ಕೆ ನಿರಾಕರಣೆ ಮಾಡ್ತಾರೆ. ಆದರೆ ಅಂಬೇಡ್ಕರ್ ಅವರು ಅಸ್ಪೃಶ್ಯರು ಅಂತೇಳಿ ಅವರಿಗೆ ಸಮಾಜದ ಮೂಲೆ ಗುಂಪಾಗಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಅವರನ್ನ ಸಮಾಜದ ಮುನ್ನೆಲೆಗೆ ಬರೋ ಥರ ಆಗುತ್ತೆ ಅಂತ ಅವರೊಂದು ಉದ್ದೇಶ ಇಟ್ಕೊಂಡು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಬೇಕು ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಹೀಗಾಗಿ 2ನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಕೂಡ ಯಾವುದೇ ತೀರ್ಮಾನವಿಲ್ಲದೆ ಮುಕ್ತಾಯಗೊಂಡಿತು. ಅಂದರೆ ಈ ಸಮಾವೇಶನೂ ಕೂಡ ವಿಫಲವಾಗುತ್ತೆ. ಓಕೆ, ಆದರೆ ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿತು. ಸರ್ಕಾರ ಏನು ಮಾಡುತ್ತೆ, ಅಂಬೇಡ್ಕರ್ ಅವರು ಹೇಳ್ದಂಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸಬೇಕು ಅಂತ ಘೋಷಣೆ ಮಾಡುತ್ತೆ. ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ. ಈ ಸಮಯದಲ್ಲಿ ಅಂಬೇಡ್ಕರ್ ಅವರ ಮನವೊಲಿಸುವ ಪ್ರಯತ್ನಗಳು ನಡೀತವೆ. ಅಂದರೆ ಅಂಬೇಡ್ಕರ್ ಅವರು ತಮ್ಮ ಪ್ರಸ್ತಾಪವನ್ನು ಸಲ್ಲಿಸಿರ್ತಾರಲ್ಲ ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಗಾಂಧೀಜಿಯವರು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಅಂದರೆ ನೀರು ಕುಡಿದಂಗೆ ಊಟನೂ ಮಾಡ್ದಂಗೆ ಸತ್ಯಾಗ್ರಹ ಮಾಡ್ತಾನೆ ಕೊಡೋದು. ಅವ್ರು ಎಲ್ಲಿವರೆಗೂ ವಾಪಸ್ ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಗ ತುಂಬ ಜನ ಬಂದು ಅಂಬೇಡ್ಕರ್ ಅವರಿಗೆ ಮನವೊಲಿಸ್ತಾರೆ. ಇದರ ಫಲವಾಗಿ ಪೂನಾ ಒಪ್ಪಂದ ಆಗುತ್ತೆ. ಪೂನಾ ಒಪ್ಪಂದ ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಮೀಸಲಿಡಬೇಕು ಅಂತ ಹೇಳ್ತಾರೆ. ಅಂದರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಡ, ಇದ್ದಂಥ ಮತಕ್ಷೇತ್ರಗಳಲ್ಲೇ ಅವರಿಗೆ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಮೀಸಲಿಡಬೇಕು ಅಂತ ಈ ಒಪ್ಪಂದದಲ್ಲಿ ಹೇಳಲಾಗುತ್ತೆ. ಅಂತಹ ಕಡೆಗಳಲ್ಲಿ ಅಸ್ಪೃಶ್ಯರ ಪ್ರತಿನಿಧಿ ಎಲ್ಲ ಜನರ ಪ್ರತಿನಿಧಿ ಎಲ್ಲ ಜನರ ಪ್ರತಿನಿಧಿ ಆಗ್ತಾ ಇದ್ರು. ಪ್ರತ್ಯೇಕ ಮತಕ್ಷೇತ್ರಕ್ಕೆ ಬದಲಾಗಿ ಕೆಲವು ಕ್ಷೇತ್ರಗಳು ಅಸ್ಪೃಶ್ಯರಿಗಾಗಿ ಕಾದಿರಿಸಲ್ಪಟ್ಟವು. ಅಂದರೆ ಇವಾಗೇನು ಪ್ರೆಸೆಂಟ್ ಇದೆಯಲ್ಲ ಸಿಸ್ಟಮು, ಅಸ್ಪೃಶ್ಯರಿಗೆ ಇಂತಿಷ್ಟು ಮೀಸಲಾತಿ ಅಂತ ಇರುತ್ತಲ್ಲ ಆ ರೀತಿಯಾಗಿ ಮಾಡ್ತಾರೆ. ಓಕೆ, ಬ್ರಿಟಿಷ್ ಸರ್ಕಾರವು ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪದ ಸರ್ಕಾರ, ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವನ್ನು ರಚಿಸಲು ಸೂಚಿಸಿತು. ಈ ಹಿನ್ನೆಲೆಯಲ್ಲಿ 3ನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶವನ್ನು 1932ರಲ್ಲಿ ಕರೆಯಲಾಯಿತು. ನೋಡಿ, ಫಸ್ಟ್ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿಯವರು ಆಮೇಲೆ ಕಾಂಗ್ರೆಸ್ ಭಾಗವಹಿಸೋದಿಲ್ಲ. ಆದ್ದರಿಂದ ಆ ಸಮಾವೇಶ ವಿಫಲವಾಗುತ್ತೆ. ಸೆಕೆಂಡಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಅದು ಕೂಡ ವಿಫಲವಾಗುತ್ತೆ. ಈಗ 3ನೇದ್ದು 1932ರಲ್ಲಿ ಕರೀತಾರೆ. ಸರ್ಕಾರವು ಪ್ರಸ್ತಾಪಿಸಿದ ವ್ಯವಸ್ಥೆಯನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ಅಂದರೆ ಸರ್ಕಾರ ಏನು ಹೇಳಿರುತ್ತೆ ಅದನ್ನು ಒಪ್ಪೋದಿಲ್ಲ ಕಾಂಗ್ರೆಸ್. ಆದ್ದರಿಂದ ಈ ಸಮಾವೇಶದಲ್ಲಿ ಭಾಗವಹಿಸೋದಿಲ್ಲ. ದುಂಡು ಮೇಜಿನ ಪರಿಷತ್ತುಗಳ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು 1935ರ ಭಾರತ ಸರ್ಕಾರ ಶಾಸನವನ್ನು ಜಾರಿಗೊಳಿಸಿತು. 32ರವರೆಗೂ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಇದರ ಫಲವಾಗಿ ಏನಾಗುತ್ತೆ, 1935ರಲ್ಲಿ ಭಾರತ ಸರ್ಕಾರ ಶಾಸನಗಳು ಜಾರಿಗೆ ಬರ್ತವೆ. ಈ ಶಾಸನವು ಭಾರತ ಒಕ್ಕೂಟ ರಚನೆಗೆ ಮತ್ತು ಪ್ರಾಂತೀಯ ಸ್ವಾಯತ್ತತೆಯ ಅವಕಾಶಗಳನ್ನು ಕಲ್ಪಿಸಿತು. ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವೆ. ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತವೆ. ನೋಡಿ, ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವೆ. ಯಾದ್ರಿಂದ ಈ 1935ರ ಭಾರತ ಸರ್ಕಾರ ಶಾಸನದಿಂದ ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವೆ. ಹಾಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಗಳಲ್ಲಿ
ಸ್ಪರ್ಧೆ ಮಾಡ್ತವೆ. ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರವನ್ನು ರಚಿಸಿತು. ಈ ವೇಳೆಗೆ ಎರಡನೇ ಮಹಾಯುದ್ಧ ಆರಂಭಗೊಂಡಾಗ ಯುರೋಪಿನ ರಾಜಕೀಯ ವಿದ್ಯಮಾನಗಳ ಭಾಗವಾಗಿ ಭಾರತದ ವೈಸ್ರಾಯ್ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿತು. ನೋಡಿ, ಭಾರತದ ಪರವಾಗಿ ಯುದ್ಧ ಘೋಷಣೆ ಮಾಡುತ್ತೆ ಅಂದ್ರೆ ಭಾರತೀಯರು ಸಹ ಈ ಯುದ್ಧದಲ್ಲಿ ಭಾಗವಹಿಸ್ತಾರೆ ಅನ್ನೋ ತರ ಇವರು ಘೋಷಣೆ ಮಾಡಿಬಿಡ್ತಾರೆ. ಯಾರು ನೋಡಿ, ವೈಸ್ರಾಯ್ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದರು. ಇದನ್ನ ಕಾಂಗ್ರೆಸ್ ಪ್ರತಿಭಟಿಸಿ ಮಂತ್ರಿಮಂಡಲದಿಂದ ಹೊರಬಂತು. ವೈಸ್ರಾಯನ ತೀರ್ಮಾನವನ್ನ ವಿರೋಧಿಸಿ ಗಾಂಧೀಜಿ ವೈಯಕ್ತಿಕ ಸತ್ಯಾಗ್ರಹವನ್ನ ಸಾರಿದರು. ನೋಡಿ, ಭಾರತೀಯರು ನಾವು ಈ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನಮ್ಮ ಪರ್ಮಿಷನ್ ಬೇಕು, ನಮ್ಮ ಪರ್ಮಿಷನ್ ಇಲ್ದೇನೆ ನೀವು ಯಾವ ರೀತಿಯಾಗಿ ಘೋಷಣೆ ಮಾಡಿದ್ರಿ ಅಂತ ಗಾಂಧೀಜಿಯವರು ಏನ್ ಮಾಡ್ತಾರೆ, ವೈಯಕ್ತಿಕ ಸತ್ಯಾಗ್ರಹವನ್ನ ಆರಂಭ ಮಾಡ್ತಾರೆ. ಆಗ ಭಾರತೀಯರನ್ನ ತೃಪ್ತಿಪಡಿಸಲು ಸ್ಟ್ರಾಫರ್ಡ್ ಕ್ರಿಪ್ಸ್ ಅವರನ್ನ ಸಂಧಾನಕ್ಕಾಗಿ ಕಳುಹಿಸಲಾಯಿತು. ಕ್ರಿಪ್ಸ್ ಆಯೋಗ ಬರುತ್ತೆ. ಸ್ಟ್ರಾಫರ್ಡ್ ಕ್ರಿಪ್ಸ್ ಎಷ್ಟರಲ್ಲಿ? 1942ರಲ್ಲಿ ಕ್ರಿಪ್ಸ್ ಆಯೋಗ ಬರುತ್ತೆ. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾಗುತ್ತೆ. ನೋಡಿ, ಎದಕ್ಕೆ ಮಾಡ್ತಾರೆ ಕ್ವಿಟ್ ಇಂಡಿಯಾ ಚಳವಳಿ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದ ಸ್ಟ್ರಾಫರ್ಡ್ ಕ್ರಿಪ್ಸ್ ಆಯೋಗವು 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತು. ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಪಾಲ್ಗೊಳ್ಬೇಕು ಅಂತೇಳಿ ಅವ್ರಿಗೆ ಕೆಲವೊಂದಿಷ್ಟು ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅಂತೇಳಿ ಅವರು ಸಂಧಾನಕ್ಕಾಗಿ ಕ್ರಿಪ್ಸ್ ಆಯೋಗವನ್ನ ಕಳಿಸ್ತಾರೆ. ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು, ಅದಕ್ಕಾಗಿ ಸಂವಿಧಾನ ರಚನೆ ಮಾಡುವುದಕ್ಕೆ ಸಭೆಯನ್ನು ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ನೋಡಿ, ಯಾವ ರೀತಿಯಾಗಿ ಭಾರತೀಯರಿಗೆ ಇವರು ಏನೋ ಮನವೊಲಿಸ್ತಾರೆ ಅಂತಂದ್ರೆ, ನೀವು ಏನಾದರೂ ಈ ಯುದ್ಧದಲ್ಲಿ ಪಾಲ್ಗೊಂಡ್ರೆ ಏನೋ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡ್ತೀವಿ, ಅದಕ್ಕಾಗಿ ಸಂವಿಧಾನ ರಚನೆ ಮಾಡೋದಕ್ಕೆ ಸಭೆ ಕರಿತೀವಿ, ಹೊಸ ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನು ಸೇರುವ ಅಥವಾ ಕೈ ಬಿಡುವ ಅಂದ್ರೆ ಭಾರತದ ಒಕ್ಕೂಟಕ್ಕೆ ಸೇರಬಹುದು ಇಲ್ಲ ಸ್ವತಂತ್ರವಾಗಿರಬಹುದು ಅನ್ನೋ ಒಂದು ಆಪ್ಷನ್ಸ್ ಅನ್ನ ಅನ್ನೋ ಒಂದು ಸ್ವಾತಂತ್ರ್ಯವನ್ನ ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತ ಸಲಹೆಗಳನ್ನು ನೀಡಿತು. ಅಂದ್ರೆ ಈಗ ರಾಜ್ಯಗಳು ಇರ್ತಾವಲ್ಲ, ಭಾರತದ ಒಕ್ಕೂಟಕ್ಕಾದ್ರೂ ಸೇರಬಹುದು, ಸ್ವತಂತ್ರವಾಗನೇ ಇರಬಹುದು, ಅಂತಹ ಸ್ವಾತಂತ್ರ್ಯವನ್ನ ರಾಜ್ಯಗಳಿಗೆ ಬಿಡ್ತೀವಿ ಅಂತ ಸಲಹೆ ನೀಡ್ತೀವಿ ಅಂತಾನೂ ಸಹ ಇವರು ಹೇಳ್ತಾರೆ. ಈ ಸಲಹೆಗಳನ್ನ ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವುದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯವಾಗಿತ್ತು. ಗಾಂಧೀಜಿಯವರು ಏನ್ ಮಾಡ್ತಾರೆ, ಇದ್ಯಾವುದಕ್ಕೂ ಅವರು ಬಗ್ಗೋದಿಲ್ಲ. ಅಂದ್ರೆ ನಿನ್ನ ಯಾವ ಸಲಹೆಗಳು ನಮಗೆ ಬೇಕಾಗಿಲ್ಲ ಅಂತೇಳಿ ಕ್ರಿಪ್ಸ್ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಘೋಷಣೆ ಮಾಡೋ ಮೂಲಕ ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಆರಂಭ ಮಾಡ್ತಾರೆ ಗಾಂಧೀಜಿಯವರು. ಅದು ಎಷ್ಟರಲ್ಲಿ ಅಂದ್ರೆ 1942ರಲ್ಲಿ. ಓಕೆ. ಈಸೂರು ಘಟನೆ. ಮೈಸೂರು ಸಂಸ್ಥಾನದ ಶಿಕಾರಿಪುರದ ಹತ್ತಿರದ ಒಂದು ಹಳ್ಳಿ ಈಸೂರಾಗಿರುತ್ತೆ. ಈಸೂರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ಥಾನವನ್ನ ಪಡೆದಿರುವ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ನೀಡಲಾಯಿತು. ನೋಡಿ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ಥಾನವನ್ನು ಪಡೆದಿರುವ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರು ಕೂಡ ಬಂದಿತ್ತು. ಇಲ್ಲಿ ಎಲ್ಲರೂ ಗಾಂಧಿ ಟೋಪಿಯನ್ನ ಧರಿಸ್ತಾ ಇದ್ರು. ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧ ಇತ್ತು. ಆದರೆ 1942ರಲ್ಲಿ ಭೇಟಿ ನೀಡಿದ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ಧರಿಸಲು ಹಳ್ಳಿಗರು ಒತ್ತಾಯಿಸಿದರು. ಅಂದ್ರೆ ಆ ಹಳ್ಳಿಗೆ ಯಾವುದೇ ಅಧಿಕಾರಿ ಪ್ರವೇಶ ಮಾಡೋದಿಕ್ಕೆ ಅನುಮತಿ ಇರಲಿಲ್ಲ. ಹಾಗೆ 1942ರಲ್ಲಿ ಏನು ಕ್ವಿಟ್ ಇಂಡಿಯಾ ಚಳವಳಿ ನಡೀತಾ ಇರುತ್ತಲ್ಲ, ಆ ಸಮಯದಲ್ಲಿ ಯಾರಾದರೂ ಅಧಿಕಾರಿ ಆ ಹಳ್ಳಿಗೆ ಭೇಟಿ ನೀಡಬೇಕಾದ್ರೆ ಗಾಂಧಿ ಟೋಪಿಯನ್ನ ಧರಿಸಿನೇ ಒಳಗಡೆ ಬರಬೇಕಾಗಿತ್ತು ಹಳ್ಳಿ ಒಳಗಡೆ. ಇದನ್ನ ವಿರೋಧಿಸಿದ ಅಧಿಕಾರಿಗಳ ಜೊತೆಯಲ್ಲಿದ್ದ ಪೊಲೀಸನು ಜನರತ್ತ ಗುಂಡು ಹಾರಿಸ್ತಾನೆ. ಇದರಿಂದ ರೊಚ್ಚಿಗೆದ್ದ ಜನರು ಅವರುಗಳನ್ನ ಹತ್ಯೆ ಮಾಡ್ತಾರೆ. ಇದನ್ನ ಚರಿತ್ರೆಯಲ್ಲಿ ಈಸೂರು ಘಟನೆ ಅಂತ ಕರೀತಾರೆ. ನೋಡಿ, ಈಸೂರು ಘಟನೆ ನೆನಪಲ್ಲಿ ಇಟ್ಕೊಳ್ರಿ, ಇದು ಕರ್ನಾಟಕದಲ್ಲಿ ನಡೆಯುತ್ತದೆ. ಓಕೆ, ನೆಕ್ಸ್ಟ್. ಗಾಂಧೀಜಿಯವರು ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನು ನೀಡುತ್ತಾರೆ. ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್,
ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರನ್ನ ಬ್ರಿಟಿಷ್ ಸರ್ಕಾರವು ಬಂಧಿಸಿ ಜೈಲಿನಲ್ಲಿ ಇಡ್ತಾರೆ. ನೋಡಿ, ಈ ಭಾರತ ಬಿಟ್ಟು ತೊಲಗಿ ಅನ್ನೋ ಚಳುವಳಿನಲ್ಲಿ ಯಾರ್ಯಾರನ್ನ ಬಂಧನದಲ್ಲಿ ಇಡ್ತಾರೆ, ಬಂಧಿಸ್ತಾರೆ ಅಂತ ಕೇಳಿದಾಗ ಗಾಂಧೀಜಿಯವರನ್ನ, ಜವಾಹರ್ಲಾಲ್ ನೆಹರು ಅವರನ್ನ, ರಾಜೇಂದ್ರ ಪ್ರಸಾದ್, ಆಮೇಲೆ ಅಬುಲ್ ಕಲಾಂ ಆಜಾದ್ ಅವರನ್ನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ, ಆಚಾರ್ಯ ಕೃಪಲಾನಿ ಅವರನ್ನ, ಆಮೇಲೆ ಕಸ್ತೂರ್ಬಾ ಗಾಂಧಿ, ಇವರು ಗಾಂಧೀಜಿಯವರ ಮಡದಿಯಾಗಿರ್ತಾರೆ. ಕಸ್ತೂರ್ಬಾ ಗಾಂಧಿ ಇವರೆಲ್ಲರನ್ನು ಸಹ ಸರ್ಕಾರ ಏನ್ ಮಾಡುತ್ತೆ, ಬಂಧಿಸಿಬಿಡುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂಧನದಲ್ಲಿದ್ದ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು. ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಸೇ ಅಲ್ಲೇನೋ ಲೀಡಲ್ಲಿ ಇರುತ್ತೆ. ಈ ಕಾಂಗ್ರೆಸ್ ಯಾವಾಗ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರನ್ನ ಬಂಧನದಲ್ಲಿಡ್ತಾರಲ್ಲ, ಈ ಸರ್ಕಾರ ಬಂಧಿಸ್ಬಿಡುತ್ತಲ್ಲ, ಆಗ ಏನ್ ಮಾಡ್ತಾರೆ, ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿ ಬರ್ತವೆ. ಹೊಸ ನಾಯಕರುಗಳ ಉದಯಕ್ಕೆ ಈ ಹೋರಾಟ ಎಡೆ ಮಾಡಿಕೊಟ್ಟಿತು. ಹೊಸ ನಾಯಕರು ಉದಯವಾಗುತ್ತೆ ಈ ಒಂದು ಹೋರಾಟದಿಂದ. ಈ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನು ಜಯಪ್ರಕಾಶ್ ನಾರಾಯಣ್ ಅವರು ವಹಿಸಿಕೊಂಡರು. ನೋಡಿ, 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರಿಗೆ ಜೈಲಿಗೆ ಹಾಕ್ತಾರಲ್ಲ, ಜೈಲಿಗೆ ಹಾಕಿದ್ದಾದ್ಮೇಲೆ ಈ ಒಂದು ಹೋರಾಟದ ನಾಯಕತ್ವವನ್ನು ಯಾರು ವಹಿಸ್ಕೊಂಡ್ರು, ಚಳುವಳಿಯ ನೇತೃತ್ವ ಯಾರು ವಹಿಸ್ಕೊಂಡ್ರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ಜಯಪ್ರಕಾಶ್ ನಾರಾಯಣ್ ಅವರು ಈ ಚಳುವಳಿಯ ನೇತೃತ್ವವನ್ನು ವಹಿಸ್ಕೊಂತಾರೆ. ಇವರು ಕಾಂಗ್ರೆಸ್ನ ಸಮಾಜವಾದಿ ಬಣದ ಪ್ರಮುಖ ನಾಯಕರಾಗಿದ್ದರು. ಇವರು ತಮ್ಮ ಬೆಂಬಲಿಗರೊಡನೆ ದೇಶದ ವಿವಿಧೆಡೆಯಲ್ಲಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಸಮಾಜವಾದಿಗಳು ದಿ ಫ್ರೀಡಂ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆ ಮೂಲಕ ತಮ್ಮ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತಂದರು. ನೋಡಿ, ದಿ ಫ್ರೀಡಂ ಸ್ಟ್ರಗಲ್ ಫ್ರಂಟ್ ಅಂತ ಬರುತ್ತೆ. ಈ ಕಾರ್ಯತಂತ್ರವನ್ನ ಅನುಷ್ಠಾನಕ್ಕೆ ತಗೊಂಡು ಬರ್ತಾರೆ. ಈ ಮೂಲಕ ಅವರು ಕಾರ್ಮಿಕರಿಗೆ ತರಬೇತಿಯನ್ನ ನೀಡ್ತಾರೆ, ಜನತೆಗೆ ಹೋರಾಟದಲ್ಲಿ ಭಾಗವಹಿಸಲು ಕರೆಯನ್ನಿಡ್ತಾರೆ, ಹಣವನ್ನು ಕ್ರೋಢೀಕರಿಸಿದರು. ಈ ಮೂಲಕವಾಗಿ ದಿಕ್ಕೆಟ್ಟ ಹೋರಾಟಕ್ಕೆ ದಿಕ್ಕು ಕೊಟ್ಟವರು ಇವರೇ. ಅಂದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರಿಗೆಲ್ಲರಿಗೂ ಬಂಧನದಲ್ಲಿಡ್ತಾರಲ್ಲ, ಆವಾಗ ಆ ಹೋರಾಟ ದಿಕ್ಕೆಟ್ಟೋಗಿರುತ್ತೆ. ಅಂತ ಹೋರಾಟವನ್ನ ಪುನಃ ಸಂಘಟಿಸ್ತಾರೆ. ಯಾರು? ಜಯಪ್ರಕಾಶ್ ನಾರಾಯಣ್ ಅವರು. ಕುತೂಹಲದ ಸಂಗತಿ ಎಂದರೆ ಇದೇ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವು ಭಾರತದ ಗಡಿಯ ಹೊರಗೂ ಪ್ರಾರಂಭವಾಯಿತು. ಈ ದಿಸೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪ್ರಯತ್ನ ಅದ್ವಿತೀಯವಾದದ್ದು. ಸುಭಾಷ್ ಚಂದ್ರ ಬೋಸ್ ಅವರು ಸಹ ಭಾರತದ ಹೊರಗಡೆನೇ ಇದ್ದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಸೈನಿಕರಿಗೆ ಸಜ್ಜುಗೊಳಿಸ್ತಾ ಇರ್ತಾರೆ, ಸೈನಿಕರಿಗೆ ತರಬೇತಿಯನ್ನ ಕೊಡ್ತಾ ಇರ್ತಾರೆ ಇವರು. 1937ರ ಚುನಾವಣೆಗಳ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗ್ ಅನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಗಿತ್ತು. ಮುಸ್ಲಿಂ ಲೀಗ್ ಅನ್ನ ಕೈಬಿಡಲಾಗುತ್ತೆ ಸರ್ಕಾರ ರಚನೆಯಿಂದ. 1937ರ ಚುನಾವಣೆಗಳ ನಂತರ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ಮುಸ್ಲಿಂ ಲೀಗ್ ಅನ್ನು ಸರ್ಕಾರ ರಚನೆಯಿಂದ ಕೈಬಿಡಲಾಗುತ್ತೆ. 1939ರಲ್ಲಿ ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧಕ್ಕೆ ಭಾರತವನ್ನ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರೆಲ್ಲರೂ ಹೊರಬಂದಾಗ ಮುಸ್ಲಿಂ ಲೀಗ್ ವಿಮುಕ್ತಿ ದಿವಸವನ್ನ ಆಚರಿಸಿತು. ಹೀಗಾಗಿ ಮುಸ್ಲಿಂ ಲೀಗ್ ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ ಭಾಗವಹಿಸಲಿಲ್ಲ. ನೋಡಿ, ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ, ಈ ಸರ್ಕಾರ ರಚನೆ ಮಾಡೋದ್ರಲ್ಲಿ ಮುಸ್ಲಿಂ ಲೀಗ್ನ ತೆಗೆದಿಡ್ತಾರಲ್ಲ, ಅವ್ರ ಕೈ ಬಿಡ್ತಾರಲ್ಲ. ಹಾಗಾಗಿ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ, 1939ರ ಭಾರತ ಸರ್ಕಾರವು ಏಕಮುಖವಾಗಿ ಎರಡನೇ ಮಹಾಯುದ್ಧಕ್ಕೆ ಭಾರತವನ್ನು ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿಮಂಡಲದಲ್ಲಿದ್ದ ಕಾಂಗ್ರೆಸ್ಸಿಗರೆಲ್ಲರೂ ಹೊರಬರ್ತಾರೆ. ಹೊರಬಂದಾಗ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ, ಇದನ್ನ ವಿಮುಕ್ತಿ ದಿವಸ ಅಂತೇಳಿ ಆಚರಣೆ ಮಾಡುತ್ತೆ. ವಿಮುಕ್ತಿ ದಿವಸ. ಆದ್ದರಿಂದ ಮುಸ್ಲಿಂ ಲೀಗ್ ಏನ್ ಮಾಡುತ್ತೆ, ಈ ಹೋರಾಟದಲ್ಲಿ ಭಾಗವಹಿಸೋದಿಲ್ಲ. ಅದು ಭಾರತದ ವಿಭಜನೆಯ ಪ್ರಸ್ತಾಪವನ್ನ ಮುಂದಿಡುತ್ತೆ. ಯಾರು? ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಭಾರತವನ್ನ ವಿಭಜನೆ ಮಾಡಬೇಕು ಅನ್ನೋ ಪ್ರಸ್ತಾಪವನ್ನ ಸರ್ಕಾರದ ಮುಂದಿಡುತ್ತೆ. ನೆಕ್ಸ್ಟ್ ರೈತ ಪ್ರತಿಭಟನೆ ಬರುತ್ತೆ. ಇಲ್ಲಿ ನೋಡಿ, ವಲ್ಲಭಾಯ್ ಪಟೇಲ್ ಆಮೇಲೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಬ್ರು ಇದ್ದಾರೆ. ನೆಕ್ಸ್ಟ್ ನೋಡೋಣ, ರೈತ ಪ್ರತಿಭಟನೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆಗಳು ಕೂಡ ಪ್ರಮುಖವಾಗಿದ್ದವು.
ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ದಂಗೆ ಏಳ್ತಾರೆ. ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸುತ್ತಾರೆ. ನೋಡಿ, ರೈತರು ತಮಗಿಷ್ಟ ಬಂದ ಹಾಗೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅಧಿಕಾರ ಇರೋದಿಲ್ಲ, ಅವ್ರಿಗೆ ಅವಕಾಶ ಇರೋದಿಲ್ಲ. ಸರ್ಕಾರ ಅಂದರೆ ಬ್ರಿಟಿಷರು ಏನು ಹೇಳ್ತಾರೋ ಅದನ್ನೇ ರೈತರು ಬೆಳಿಬೇಕಾಗಿರುತ್ತೆ. ಇವರು ನೀಲಿ ಬೆಳೆಯೋದಿಲ್ಲ ಅಂತ ರೈತರು ಹೋರಾಟವನ್ನು ಮಾಡಿದಾಗ ಬ್ರಿಟಿಷರು ಏನು ಮಾಡ್ತಾರೆ, ನೀಲಿ ಬೆಳೆಯನ್ನು ಬೆಳಿಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಚಂಪಾರಣ್ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಭೂಕಂದಾಯದ ವಿರುದ್ಧ ಹರತಾಳಗಳು ನಡೆಸ್ತಾರೆ. ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ತೆರಿಗೆಯನ್ನು ರದ್ದುಗೊಳಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು. ಚಂಪಾರಣ್ಯ, ಖೇಡಾ ಮೊದಲಾದ ಪ್ರದೇಶಗಳ ರೈತರ ಕಾರ್ಯಚಟುವಟಿಕೆಗಳಲ್ಲಿ ಗಾಂಧೀಜಿಯವರು ಪ್ರಭಾವ ಬೀರುತ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಭಾವದಿಂದ ತೇಭಾಗ, ಮಲಬಾರ್ ಮೊದಲಾದೆಡೆ ಶೋಷಣೆಗೊಳಗಾಗಿದ್ದ ರೈತರು ಹಾಗೂ ಜಮೀನ್ದಾರರು ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಬಂಡೆದ್ದರು. ತೇಭಾಗ ಮತ್ತು ಮಲಬಾರ್ ಮುಂತಾದ ಕಡೆಗಳಲ್ಲಿ ರೈತರು ಹಾಗೂ ಜಮೀನ್ದಾರರು ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಬಂಡೆದ್ದರು. ಅಸಹಕಾರ ಆಂದೋಲನ, ಕರ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳವಳಿಗಳಲ್ಲಿ ರೈತರ ಸಮಸ್ಯೆಗಳು ಬೆರೆತವು. ಅಂದರೆ ಈ ಕ್ವಿಟ್ ಇಂಡಿಯಾ ಚಳವಳಿಗಳಲ್ಲಿ, ಆಮೇಲೆ ಇದು ಯಾವುದು ಕರ ನಿರಾಕರಣೆ ಅಂತ ಇರುತ್ತಲ್ಲ, ಅದು ಅಸಹಕಾರ ಆಂದೋಲನ, ಇವು ಎಲ್ಲವುಗಳಲ್ಲೂ ಸಹ ರೈತರು ಮುಖ್ಯವಾಗಿ ಭಾಗವಹಿಸ್ತಾರೆ. ರೈತರ ಸಮಸ್ಯೆಗಳು ಕೂಡ ಇಲ್ಲಿ ಬೆರೀತವೆ. ಹಲವಾರು ಹೋರಾಟಗಳು ಕಿಸಾನ್ ಸಭಾದಡಿಯಲ್ಲಿ ಸಂಘಟಿತವಾದವು. ಹೋರಾಟಗಳು ಕೆಲವೊಮ್ಮೆ ಕಾಂಗ್ರೆಸ್ನ ಪರವಾಗಿ ಮತ್ತು ಕೆಲವೊಮ್ಮೆ ಕಾಂಗ್ರೆಸ್ನ ವಿರುದ್ಧವಾದ ನಿಲುವನ್ನು ಹೊಂದ್ತಾ ಇದ್ದುವು. ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ರಜಾಕಾರರ ವಿರುದ್ಧ ಪ್ರತಿಭಟಿಸಿತು. ತೆಲಂಗಾಣದಲ್ಲಿ ರೈತ ಹೋರಾಟ ಏನಾಗಿರುತ್ತೆ, ಜಮೀನ್ದಾರರು ಮತ್ತು ನಿಜಾಮನ ಸರ್ಕಾರ ಇರುತ್ತಲ್ಲಿ ಅವನು ರಜಾಕಾರರೆಂಬ ಸೈನಿಕರನ್ನ ಇಟ್ಕೊಂಡಿರ್ತಾನೆ. ಅವರು ಕೂಡ ರೈತರಿಗೆ ತುಂಬಾ ಕಿರುಕುಳ ಮಾಡ್ತಾ ಇರ್ತಾರೆ. ನಿಜಾಮನ ರಜಾಕಾರರ ವಿರುದ್ಧ ರೈತರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರೆ. ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಏಳ್ತಾರೆ. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳುವಳಿಗಳನ್ನು ನಡೆಸ್ತಾ ಇರ್ತಾರೆ. ಅಂದರೆ ಹಂತ ಹಂತವಾಗಿ ಎಲ್ಲ ಕಡೆಗಳಲ್ಲೂ ಈ ರೈತರು ಬ್ರಿಟಿಷರ ದಬ್ಬಾಳಿಕೆಗಳಿಂದ ಬೇಸತ್ತು ಅವ್ರ ವಿರುದ್ಧ ಚಳುವಳಿಗಳು ಆಮೇಲೆ ಹೋರಾಟಗಳು ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟು ಕಾರ್ಮಿಕ ಬಂಡಾಯ ಬರುತ್ತೆ. ಕಾರ್ಮಿಕ ಬಂಡಾಯ, ಕಾರ್ಮಿಕರ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಗುತ್ತೆ. ನೋಡಿ, ಕಾರ್ಮಿಕ ಹೋರಾಟ ಯಾವಾಗ ಆರಂಭವಾಗುತ್ತೆ, 1827ರಲ್ಲಿ. ಎಲ್ಲಿ ಅಂತ ಕೇಳಿದಾಗ ಕಲ್ಕತ್ತಾದಲ್ಲಿ. ಸೆಣಬು, ಬಟ್ಟೆಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗತೊಡಗುತ್ತಾರೆ. ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ರೈಲ್ವೆಗಳಲ್ಲಿ ಏನು ಕೂಲಿ ಮಾಡ್ತಾ ಇರ್ತಾರಲ್ಲ ಜನರು, ಅವರು ಸ್ಯಾಲ್ರಿ ಹೆಚ್ಚಿಗೆ ಮಾಡಬೇಕು ಅಂತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗ್ತಾ ಇವರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ನವರು ಮತ್ತು ಬಾಂಬೆ ಬಟ್ಟೆಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡಿದರು. ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು. ನೋಡಿ, ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಳ್ಳುತ್ತೆ. ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಯಾಗ್ತವೆ. ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಇಂತಹ ಚಳವಳಿಗೆ ಬೆಂಬಲ ನೀಡಿತು. ನೋಡಿ, ಇಂತಹ ಚಳವಳಿಗಳಿಗೆ ಈ ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಇಂಥ ಚಳವಳಿಗಳಿಗೆ ಬೆಂಬಲ ನೀಡ್ತಾರೆ. ಓಕೆ, ನೆಕ್ಸ್ಟು ಬುಡಕಟ್ಟು ಬಂಡಾಯ ಬರುತ್ತೆ. ಓಕೆ, ಬುಡಕಟ್ಟು ಬಂಡಾಯಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ನೇರವಾಗಿ ಪ್ರೇರಣೆಯಾದವು. ನೋಡಿ, ಬ್ರಿಟಿಷರ ವಿರುದ್ಧ ಎಷ್ಟೆಲ್ಲ ಅವರು ಕಿರುಕುಳ ಸಹಿಸ್ಕೊಂಡಿರ್ತಾರಲ್ಲ ಜನರು, ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಈ ರೀತಿಯಾಗಿ ರೈತರು ದಂಗೆ ಏಳ್ತಿದ್ದಾರೆ ಅಂತ ಗೊತ್ತಾದಾಗ ಇತರ ರೈತರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು ಈ ಬುಡಕಟ್ಟು ದಂಗೆಗೆ ನೇರವಾಗಿ ಪ್ರೇರಣೆಯಾಗ್ತವೆ. ಓಕೆ, ಬುಡಕಟ್ಟು
ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲರ ದಂಗೆ, ಮುಂಡಾ ಚಳುವಳಿ ಪ್ರಮುಖವಾಗಿದ್ದವು. ಕರ್ನಾಟಕದಲ್ಲಿ ಹಲಗಲಿಯ ಬೇಡರು ಬಂಡಾಯವು ಈ ನಿಟ್ಟಿನಲ್ಲಿ ಗಮನಾರ್ಹವಾಗಿದೆ. ಕರ್ನಾಟಕದಲ್ಲಿ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯವೇಳ್ತಾರೆ ನೋಡಿ. ಓಕೆ. ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿತ್ತು. ಈ ಬುಡಕಟ್ಟು ಜನರನ್ನ ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸಬಹುದು. ನೋಡಿ, ಸಂತಾಲ ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡು ಬರ್ತಾರೆ ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಾರೆ ನೋಡಿ. ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನರು ಕಂಡು ಬರ್ತಾರೆ. ಬ್ರಿಟಿಷರು ಜಾರಿಗೆ ತಂದ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾಗ್ತಾರೆ. ಅಂದ್ರೆ ಜಮೀನ್ದಾರರು ಏನು ಹೆಚ್ಚಿನ ತೆರಿಗೆಗಳನ್ನ ರೈತರ ಮೇಲೆ ವಿಧಿಸಿ ಅದನ್ನ ತೀರ್ಸೋದಿಕ್ಕಾಗ್ಲಾರ್ದೇನೆ ರೈತರು ಏನ್ ಮಾಡ್ತಾರೆ, ತಮ್ಮ ಭೂಮಿಗಳನ್ನ ಮಾರುವಂತ ಪರಿಸ್ಥಿತಿ ಬರುತ್ತೆ. ತಮ್ಮ ಭೂಮಿಗಳನ್ನ ಮಾರಿ ಆ ಕಂದಾಯವನ್ನ ಕೊಟ್ಟು ಅಂದ್ರೆ ಇಂಥ ನೀತಿಗಳಿಂದ ಅವ್ರೇನಾಗ್ತಾರೆ, ನಿರ್ಗತಿಕರಾಗ್ತಾರೆ ಈ ಬುಡಕಟ್ಟು ಜನರು. ಬುಡಕಟ್ಟು ಜನರ ಭೂಮಿಯು ಜಮೀನ್ದಾರರ ಕೈ ಸೇರುತ್ತೆ. ಬಂಗಾಳಿ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣರಾಗ್ತಾರೆ. ಸಂತಾಲರ ಶಾಂತಿ ಪ್ರಿಯತೆ ಮತ್ತು ಸಭ್ಯತೆಯನ್ನ ಕಂಪನಿ ಸರ್ಕಾರವು ಶೋಷಣೆಗೆ ಉಪಯೋಗಿಸಿಕೊಳ್ಳುತ್ತೆ. ಅಂದ್ರೆ ಸಂತಾಲರು ಏನ್ ಮಾಡಿರ್ತಾರೆ, ಶಾಂತಿ ಪ್ರಿಯರಾಗಿರ್ತಾರೆ. ಅವರು ಬ್ರಿಟಿಷರ ವಿರುದ್ಧ ದಂಗೆ ಏಳೋದಿಲ್ಲ. ಇದನ್ನ ಮಿಸ್ಯೂಸ್ ಮಾಡಿಕೊಂಡು ಸರ್ಕಾರ ಏನ್ ಮಾಡುತ್ತೆ, ಅವರಿಗೆ ನಿರ್ಗತಿಕರನ್ನಾಗಿ ಮಾಡುತ್ತೆ. ಆದ್ದರಿಂದ ಕಂಪನಿ ಸರ್ಕಾರವು ಈ ಸಂತಾಲರ ಶೋಷಣೆಗೆ ಇವರ ಶಾಂತಿ ಪ್ರಿಯತೆಯನ್ನ ಇವರು ಶೋಷಣೆಗೆ ಉಪಯೋಗಿಸಿಕೊಳ್ತಾರೆ. ಇದರಿಂದ ಅಸಮಾಧಾನಗೊಂಡ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಈ ಮಹಾಜನರನ್ನ ಲೂಟಿ ಮಾಡಲು ನಿರ್ಧಾರ ಮಾಡ್ತಾರೆ. ದಂಗೆಯು ಬಾರಾಹತ್, ಬಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಗಿತ್ತು. ಪರಿಣಾಮವಾಗಿ ಬುಡಕಟ್ಟು ಜನರು ಅವರ ಶತ್ರುಗಳನ್ನ ಹತ್ಯೆ ಮಾಡಿದರು. ಬುಡಕಟ್ಟು ಜನರು ಶಾಂತಿ ಪ್ರಿಯರಾಗಿರ್ತಾರೆ. ಅದನ್ನ ಮಿಸ್ಯೂಸ್ ಮಾಡಿಕೊಂಡ ಸರ್ಕಾರ ಅವರಿಗೆ ಕ್ರೂರತನವನ್ನ ಕಲಿಸ್ಬಿಡುತ್ತೆ. ಆದ್ದರಿಂದ ಬುಡಕಟ್ಟು ಜನರು ಏನ್ ಮಾಡ್ತಾರೆ, ತಮ್ಮ ಶತ್ರುಗಳನ್ನ ಹತ್ಯೆ ಮಾಡ್ತಾರೆ. ಇದರಿಂದಾಗಿ ಜಮೀನ್ದಾರರು, ಲೇವಾದೇವಿದಾರರು ಪಲಾಯನ ಮಾಡ್ತಾರೆ. ಸಂತಾಲರ ದಂಗೆಯನ್ನ ಹತ್ತಿಕ್ಕೋ ಸಲುವಾಗಿ ಬ್ರಿಟಿಷ್ ಸೈನ್ಯವನ್ನ ಬಳಸಿಕೊಳ್ತಾರೆ. ಸಂತಾಲರ ದಂಗೆಯು ಕೊನೆಗೊಂಡರೂ ಅದು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಗುತ್ತೆ. ನೋಡಿ, ಎಷ್ಟು ಅಂದ್ರೆ ಯಾರೇ ಒಬ್ಬರದು ಕಿರುಕುಳ ಸಹಿಸ್ಕೊಂತಾರಂತಂದ್ರೆ ಪೂರ್ತಿ ಅದು ಮಿತಿ ಮೀರಬಾರ್ದು. ಅದೇ ರೀತಿಯಾಗಿ ಬುಡಕಟ್ಟು ಜನರಿಗೂ ಆಗುತ್ತೆ. ಅವರು ಶಾಂತ ರೀತಿಯಾಗಿರ್ತಾರೆ, ಸಭ್ಯರಾಗಿರ್ತಾರೆ. ಅದನ್ನ ಮಿಸ್ಯೂಸ್ ಮಾಡಿಕೊಂಡ ಸರ್ಕಾರ ಏನ್ ಮಾಡಿರುತ್ತೆ, ಅವರಿಗೆ ನೇರ ಶೋಷಣೆಗೆ ಕಾರಣರಾಗ್ತಾರೆ. ಆದ್ದರಿಂದ ಅವರು ಕ್ರೂರತನವನ್ನ ಕಲ್ತ್ಕೊಂಡು ಅದೇ ಅವ್ರ ಶತ್ರುಗಳು ಯಾರಾಗಿರ್ತಾರೆ, ಈ ಜಮೀನ್ದಾರರಾಗಿರಬಹುದು, ಬ್ರಿಟಿಷರಾಗಿರ್ಬಹುದು, ಲೇವಾದೇವಿಗಾರರಾಗಿರ್ಬಹುದು, ಅವರೆಲ್ಲರನ್ನ ಕೊಲ್ತಾ ಬರ್ತಾರೆ. ಇದೇನಾಗುತ್ತೆ, ಮುಂದೆ ಅನೇಕ ದಂಗೆಗಳಿಗೆ ಕಾರಣ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಗುತ್ತೆ. ಓಕೆ, ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ. ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲಾಗಿತ್ತು. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಅಂದ್ರೆ ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಬರುತ್ತೆ. ಇವಾಗೇನು IAS ಎಕ್ಸಾಮ್ ನಡೀತದಲ್ಲ, ಸೇಮ್ ಅದೇ ಥರ ICS 4ನೇ ರ್ಯಾಂಕ್ ಗಳಿಸಿರ್ತಾರೆ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ಆವಾಗಿನ ಕಾಲದಲ್ಲಿ ICS ಪರೀಕ್ಷೆ ಪಾಸ್ ಮಾಡೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಇವರು 4ನೇ ರ್ಯಾಂಕ್ ಬರ್ತಾರೆ ICS ಪರೀಕ್ಷೆನಲ್ಲಿ ಪಾಸ್ ಆಗಿ. ದೇಶಾಭಿಮಾನದಿಂದಾಗಿ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಇವರಿಗೆ ICS ಪರೀಕ್ಷೆ ಬರೆದು ಅಧಿಕಾರಿ ಆಗೋದು ಇಷ್ಟ ಇರೋದಿಲ್ಲ. ಇವರೇನು ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಹೋರಾಟ ಮಾಡೋದು ಇವರಿಗೆ ಇಷ್ಟ ಆಗಿರುತ್ತೆ. ಬಟ್ ಇವ್ರ ತಂದೆ ಏನಂತಾರೆ, ಫಸ್ಟ್ ನಾನು ಹೇಳಿದ್ದು ನೀನು ಮಾಡು, ಆಮೇಲೆ ಅದು ಜಾಬ್ ಅಂದರೆ ಆ ಎಕ್ಸಾಮ್ಗಳಲ್ಲಿ ನೀನು ಏನಾದರೂ ಪಾಸ್ ಆದರೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು ಅಂತ ಹೇಳಿರ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ, ICS ಪರೀಕ್ಷೆ ಬರೆದು 4ನೇ ರ್ಯಾಂಕ್ ಬಂದಾದ ಮೇಲೂ ಅವರು ಅಧಿಕಾರಿಯಾಗಿ ಹೋಗೋದಿಲ್ಲ. ಅದ್ರ ಬದಲಾಗಿ ದೇಶಾಭಿಮಾನದಿಂದಾಗಿ ಏನು ಮಾಡ್ತಾರೆ, ಬ್ರಿಟಿಷ್ ಸರ್ಕಾರದ ಈ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿ ಕಡೆಗೆ ಹೋಗ್ತಾರೆ. ಇವರು ನೇತಾಜಿ ಎಂದು ಜನಪ್ರಿಯರಾಗ್ತಾರೆ. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಅಂತ ಕರೀತಾರೆ. ನೋಡಿ, ICS
ಪರೀಕ್ಷೆ, ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ. IAS ಪರೀಕ್ಷೆ ಅಂದರೆ ಏನು? IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಬರುತ್ತೆ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಸೇಮ್ ಇದೇ ಥರ ICS, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ. ಗಾಂಧೀಜಿಯವರ ಸೌಮ್ಯ ಹೋರಾಟಕ್ಕೆ ಪರ್ಯಾಯವಾಗಿ 1930ರ ದಶಕದ ಪ್ರಾರಂಭದಲ್ಲಿ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಪ್ರಯತ್ನದಲ್ಲಿ ಇರ್ತಾರೆ ಇವರು ಸುಭಾಷ್ ಚಂದ್ರ ಬೋಸ್ ಅವರು. ಇವರು ವಿವಿಧ ದೇಶಗಳ ನಗರಗಳಾದ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ ಮುಂತಾದ ಕಡೆಗಳಲ್ಲಿ ಪ್ರಯಾಣ ಮಾಡಿ ತಾಯ್ನಾಡಿಗೆ ತಮ್ಮ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು. ನೋಡಿ, ವಿದೇಶಗಳಲ್ಲಿ ಇದ್ಕೊಂಡು ಅಲ್ಲಿ ಸೈನಿಕರನ್ನು ಸಜ್ಜುಗೊಳಿಸ್ತಾ ಭಾರತದ ಪರವಾಗಿ ಹೋರಾಟ ಮಾಡೋದಕ್ಕೆ ಇವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಓಕೆ, ಒಂದು ನಿಮಿಷ. ಓಕೆ, ಯುರೋಪಿನಲ್ಲಿ ಉದಯಿಸಿದ ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಅಲೆಯು ಭಾರತದಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಕೂಡ ಬದಲಾವಣೆಗೆ ಒಳಪಡಿಸಿತು. ಕಾಂಗ್ರೆಸ್ನ ಒಳಗೂ ಸಹ ಸ್ಪಷ್ಟವಾಗಿ ಸಮಾಜವಾದಿ ಎಡಪಂಥೀಗೆ ಗೋಚರಿಸತೊಡಗಿತು. ಸಮಾಜವಾದಿ ಎಡಪಂಥೀಗೆ ಗೋಚರಿಸ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ 1934ರ ವೇಳೆಗೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಇದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಹಿಂದೆ ಎಕ್ಸಾಮ್ಗಳಲ್ಲಿ. ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ, ಯಾರ್ಯಾರು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು 1934ರಲ್ಲಿ ಈ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1938ರ ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿ ಬೆಂಬಲದೊಂದಿಗೆ ಬೋಸರು ಅಧ್ಯಕ್ಷರಾಗ್ತಾರೆ. ನೋಡಿ, 1938 ಯಾವುದಿದು? ಹರಿಪುರ ಅಧಿವೇಶನ. ಹರಿಪುರ ಅಧಿವೇಶನದಲ್ಲಿ ಗಾಂಧೀಜಿಯವರ ಬೆಂಬಲದೊಂದಿಗೆ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷರಾಗ್ತಾರೆ. ಬ್ರಿಟಿಷರ ಯುದ್ಧ ನೀತಿ ತಯಾರಿ ಸಂಬಂಧಿಸಿದಂತೆ ಮೃದು ಧೋರಣೆಯನ್ನು ಹೊಂದಿದ್ದ ಗಾಂಧೀಜಿ ಮತ್ತು ಬ್ರಿಟಿಷರ ವಿರುದ್ಧ ಕಠಿಣ ಧೋರಣೆ ಹೊಂದಿದ್ದ ಸುಭಾಷ್ ಚಂದ್ರ ಬೋಸರ ನಡುವೆ ಬಾಂಧವ್ಯದಲ್ಲಿ ಬಿರುಕು ಮೂಡಿತು. ಗಾಂಧೀಜಿಯವರು ಏನು ಮಾಡ್ತಾರೆ? ಸೌಮ್ಯ ಸ್ವಭಾವವನ್ನು ಹೊಂದಿರ್ತಾರೆ, ಹಾಗೆ ಮೃದು ಧೋರಣೆಯನ್ನು ಕೂಡ ಹೊಂದಿರ್ತಾರೆ. ಇದು ಸುಭಾಷ್ ಚಂದ್ರ ಬೋಸರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಇವರಿಬ್ಬರ ನಡುವೆ ಕೆಲವೊಂದಿಷ್ಟು ಇವರಿಬ್ಬರ ಬಾಂಧವ್ಯದಲ್ಲಿ ಬಿರುಕು ಮೂಡುತ್ತೆ. ಇದು ಗಾಂಧೀಜಿಯವರು ಅಂತಾರಾಷ್ಟ್ರೀಯ ನೆರವನ್ನು ಈ ಸಂದರ್ಭದಲ್ಲಿ ಕೋರದೇ ಇದ್ದದ್ದು ಬೋಸ್ ಅವರು ಆಕ್ಷೇಪ ಮಾಡ್ತಾರೆ. 1939ರ ಕಾಂಗ್ರೆಸ್ನ ತ್ರಿಪುರ ಅಧಿವೇಶನ ನಡೆಯುತ್ತೆ ಮಧ್ಯಪ್ರದೇಶದ ಜಬಲ್ಪುರ ಜಿಲ್ಲೆಯಲ್ಲಿ. ಇದು ಯಾವುದು? ತ್ರಿಪುರ. ಇದೇನು ತ್ರಿಪುರಿ ಅಂತಂದರೆ ತ್ರಿಪುರ ಇದೇನು ಇದು 7 ಸಿಸ್ಟರ್ಸ್ ಸ್ಟೇಟ್ಗಳು ಬರ್ತಾವಲ್ಲ, ಅದು ಅಲ್ಲ. ತ್ರಿಪುರಿ ಇದು ಮಧ್ಯಪ್ರದೇಶದ ಜಬಲ್ಪುರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಆಗಿರುತ್ತೆ, ಒಂದು ಹಳ್ಳಿ ಆಗಿರುತ್ತೆ ತ್ರಿಪುರಿ ಅಧಿವೇಶನ. ಈ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯವರ ವಿರೋಧದ ನಡುವೆಯೂ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ. ನೋಡಿ, 1938ರಲ್ಲಿ ಏನು ಹರಿಪುರ ಅಧಿವೇಶನ ನಡೀತದಲ್ಲ, ಅಲ್ಲಿ ಗಾಂಧೀಜಿಯವರ ಸಮ್ಮತಿ ಮೇರೆಗೇನೆ, ಅವರ ನೆರವಿನ ಮೇರೆಗೇನೆ ಇವ್ರು ಏನು ಮಾಡ್ತಾರೆ? ಅಧ್ಯಕ್ಷತೆಯನ್ನು ವಹಿಸ್ತಾರೆ, ಅಧ್ಯಕ್ಷರಾಗ್ತಾರೆ ಈ ಕಾಂಗ್ರೆಸ್ನಲ್ಲಿ. ಬಟ್ 1939ರಲ್ಲಿ ಇವರಿಬ್ಬರ ನಡುವೆ ಏನು ಬಿರುಕು ಮೂಡಿರ್ತದಲ್ಲ, ಅದ್ರ ನಂತರನೂ ಕೂಡ ತ್ರಿಪುರಿ ಅಧಿವೇಶನ ನಡೆಯುತ್ತೆ. ಅಲ್ಲಿ ಪುನಃ ಈ ಸುಭಾಷ್ ಚಂದ್ರ ಬೋಸ್ ಅವರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ. ಓಕೆ, ನಂತರದ ದಿನಗಳಲ್ಲಿ ಗಾಂಧೀಜಿ ಮತ್ತು ಬೋಸರ ನಡುವೆ ಭಿನ್ನಾಭಿಪ್ರಾಯಗಳು ತೀವ್ರಗೊಳ್ತವೆ. ನೋಡಿ, 1939ರಲ್ಲಿ ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರಲ್ಲ ಕಾಂಗ್ರೆಸ್ನಲ್ಲಿ, ಅದಾದಮೇಲೆ ಗಾಂಧೀಜಿ ಅವರು ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಈ ಭಿನ್ನಾಭಿಪ್ರಾಯ ಏನಿರ್ತದಲ್ಲ, ಅದು ತೀರಾ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ನ ಒಳಗಿದ್ದು ಬ್ರಿಟಿಷರನ್ನು ತೀವ್ರವಾಗಿ ಹಿಮ್ಮೆಟ್ಟಿಸಬೇಕೆನ್ನುವ ಸುಭಾಷ್ ಚಂದ್ರ ಬೋಸ್ರವರ ಕಾರ್ಯಚಟುವಟಿಕೆಗೆ ಹಿನ್ನಡೆ ಉಂಟಾಗುತ್ತೆ. ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ನ ಚಟುವಟಿಕೆಗಳು ಮತ್ತು ಗಾಂಧೀಜಿಯವರ ಕಾರ್ಯವಿಧಾನದಿಂದ ಬೇಸರಗೊಂಡು ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ತಾರೆ.
ನೋಡಿ, ಇವರು ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಒಳಗಡೆ ಸೇರಿದ್ದು ಅದಕ್ಕೆ ಒಳಗಡೆನೆ ಇದ್ಕೊಂಡು ಬ್ರಿಟಿಷ್ ಸರ್ಕಾರಕ್ಕೆ ಏನು ವಿರೋಧ ವ್ಯಕ್ತಪಡಿಸಬೇಕು ಅಂತ ಅವ್ರದ್ದು ಆಸೆ ಆಗಿರುತ್ತೆ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಬಟ್ ಗಾಂಧೀಜಿ ಅವರು ಮತ್ತೆ ಈ ಕಾಂಗ್ರೆಸ್ನ ಚಟುವಟಿಕೆ ಇವ್ರಿಗೆ ಇಷ್ಟ ಆಗೋದಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಅದಕ್ಕೆ ಅದರಿಂದ ಬೇಸರಗೊಂಡವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನ ಕಟ್ತಾರೆ ಇವರು. ನೋಡಿ, ಇದು ಸಹ ಕೇಳಿದ್ದಾರೆ. ಫಾರ್ವರ್ಡ್ ಬ್ಲಾಕ್ ಹೊಸ ಪಕ್ಷವನ್ನ ಕಟ್ಟಿದವರು ಯಾರು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಈ ಪಕ್ಷವನ್ನ ಆರಂಭ ಮಾಡ್ತಾರೆ. ಓಕೆ, ಈ ಪಕ್ಷವು ಪ್ರಗತಿಪರ ಮತ್ತು ತೀವ್ರಪರ ಬದಲಾವಣೆಯ ಗುರಿಯನ್ನ ಹೊಂದಿರುತ್ತೆ. ಬ್ರಿಟಿಷರ ಯುದ್ಧ ತಯಾರಿಯನ್ನ ಹಾಗೂ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಿರೋಧ ಮಾಡ್ತಾರೆ. ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಬಾರದು ಅನ್ನೋದು ಇವರ ಆಶಯ ಆಗಿರುತ್ತೆ. ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸ್ರನ್ನ ಬಂಧನ ಮಾಡುತ್ತೆ. ನೋಡಿ, ಗಾಂಧೀಜಿ ಅವರೇ ಆ ಯುದ್ಧದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಅದನ್ನ ವಿರೋಧ ಮಾಡ್ತಾರಲ್ಲ, ಆದ್ದರಿಂದ ಸರ್ಕಾರ ಏನ್ ಮಾಡುತ್ತೆ, ಸುಭಾಷ್ ಚಂದ್ರ ಬೋಸರಿಗೆ ಬಂಧನದಲ್ಲಿಡುತ್ತೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಡ್ತಾ ಬರೋಣ. ಇದು ಆವಾಗ ಹಂಗೆ ಸ್ಕಿಪ್ ಮಾಡಿ ಮುಂದೋಗ್ಬಿಟ್ಟೆ. ಓಕೆ, ಜರ್ಮನ್ನರು ಬರುವ ಮೊದಲೇ ಭಾರತ ಬಿಡುಗಡೆಗೊಳ್ಳಬೇಕು. ಯುರೋಪಿನಲ್ಲಿ ಇಂಗ್ಲೆಂಡ್ ಪಡೆದುಕೊಂಡ ಪ್ರತಿ ಹೊಡೆತದೊಂದಿಗೆ ಭಾರತದ ಮೇಲಿನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಿಡಿತವು ಖಂಡಿತವಾಗಿಯೂ ಕುಗ್ಗುತ್ತದೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ನೋಡಿ, ಇವೇನು ಹೇಳಿಕೆಗಳಿದಾವಲ್ಲ ತುಂಬಾನೇ ಇಂಪಾರ್ಟೆಂಟು. ಇದನ್ನ ಕೊಟ್ಬಿಟ್ಟು ಇದು ಯಾರ ಹೇಳಿಕೆ ಆಗಿತ್ತು ಅಂತ ಕೇಳ್ತಾರೆ TETಗೆ, ಆಮೇಲೆ GPSTವರಿಗೆ ಈ ತರ ಕೆಲವೊಂದಿಷ್ಟು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ಈ ವಾಕ್ಯವನ್ನ ಹೇಳ್ತಾರೆ. ಓಕೆ, ಇಲ್ಲಿ ಒಂದಿಷ್ಟಿದೆ ಇನ್ಫಾರ್ಮೇಶನ್. ಭಾರತ ಮತ್ತು 38 ಕೋಟಿ ನನ್ನ ದೇಶೀಯರನ್ನ ವಿಮುಕ್ತಗೊಳಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣಿಸುತ್ತೇನೆ. ಸ್ವಾತಂತ್ರ್ಯ ಗಳಿಸಿದ ನಂತರವೂ ಸ್ವಾತಂತ್ರ್ಯ ಭಾರತದ ಉಳಿವಿಗಾಗಿ ನನ್ನ ಕಟ್ಟಕಡೆಯ ರಕ್ತದ ತೊಟ್ಟನ್ನು ಹರಿಸಲು ಸದಾ ಸಿದ್ಧನಿರುವೆನು ಅಂತನೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳ್ತಾರೆ. ನೋಡಿ, ಇದು ರೋಷಾವೇಶದಿಂದ ಕೂಡಿರ್ತಕ್ಕಂಥ ಏನು ವ್ಯಾಖ್ಯೆಗಳು ಹೇಳ್ತಾರಲ್ಲ, ಅದು ಆಲ್ಮೋಸ್ಟ್ ಸುಭಾಷ್ ಚಂದ್ರ ಬೋಸ್ ಅವ್ರದ್ದಾಗಿರುತ್ತೆ. ಯಾಕಂದ್ರೆ ಇವರು ಇದೇ ತರ ಅಗ್ರೆಸಿವ್ ಆಗಿ ಹೋರಾಟ ಮಾಡಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಇವರು ಹೋರಾಟವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದೇ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಇದೆ. ಭಾರತೀಯ ರಾಷ್ಟ್ರೀಯ ಸೇನೆ INA. ಅನೇಕ ಭಾರತೀಯ ಕ್ರಾಂತಿಕಾರಿಗಳು ದೇಶಕ್ಕಾಗಿ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಪೈಕಿ ರಾಸ್ ಬಿಹಾರಿ ಬೋಸ್ ಜಪಾನ್ನಲ್ಲಿ 1915ರಿಂದ ಬ್ರಿಟಿಷರಿಂದ ಪಲಾಯನಗೈದವರಾಗಿ ವಾಸಿಸ್ತಾ ಇರ್ತಾರೆ. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಭಾರತೀಯರನ್ನ ಸಜ್ಜುಗೊಳಿಸಲು ಯುದ್ಧವು ನೀಡಿದ ಅವಕಾಶವನ್ನ ಅವರು ಬಳಸಿಕೊಳ್ತಾರೆ. ನೋಡಿ, ರಾಸ್ ಬಿಹಾರಿ ಬೋಸ್ ಇವರು ವಿದೇಶದಲ್ಲಿರ್ತಾರೆ. ಯಾವಾಗ 1915ರಿಂದ ಬ್ರಿಟಿಷರಿಂದ ಪಲಾಯನಗೈದು ವಿದೇಶಗಳಲ್ಲಿ ಅಂದ್ರೆ ಜಪಾನ್ನಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಬ್ರಿಟಿಷರ ಪರವಾಗಿ ಹಲವಾರು ಭಾರತೀಯ ಸೈನಿಕರು ಹೋರಾಡುತ್ತಿದ್ದರು. ಆಗ್ನೇಯ ಏಷ್ಯಾದಲ್ಲಿ ಬ್ರಿಟಿಷರನ್ನ ಸೋಲಿಸಿದ ನಂತರ ಜಪಾನಿಯರು ಹಲವಾರು ಭಾರತೀಯ ಸೈನಿಕರನ್ನ ಯುದ್ಧ ಕೈದಿಗಳಾಗಿ ತೆಗೆದುಕೊಂಡರು. ಬ್ರಿಟಿಷರು ಸೋತಾದ ಮೇಲೆ ಭಾರತೀಯರು ಸೈನಿಕರು ಇರ್ತಾರಲ್ಲ, ಬ್ರಿಟಿಷರ ಪರವಾಗಿ ಹೋರಾಟ ಮಾಡ್ತಾ ಇರ್ತಾರಲ್ಲ, ಅವರನ್ನ ಈ ಜಪಾನಿಯರು ಯುದ್ಧ ಕೈದಿಗಳನ್ನಾಗಿ ಮಾಡ್ಕೊಂತಾರೆ. ಜಪಾನಿನ ಸೈನ್ಯಾಧಿಕಾರಿ ಮೇಜರ್ ಫುಜಿವಾರ ಕ್ಯಾಪ್ಟನ್ ಮೋಹನ್ ಸಿಂಗ್ನನ್ನು ಯುದ್ಧ ಕೈದಿಗಳ ಜೊತೆ ಕೆಲಸ ಮಾಡಲು ಮನವೊಲಿಸಿದರು. 1942ರ ಮಾರ್ಚ್ನಲ್ಲಿ ಟೋಕಿಯೋದಲ್ಲಿ ಭಾರತೀಯರ ಸಮ್ಮೇಳನವನ್ನ ನಡೆಸಲಾಯಿತು ಮತ್ತು ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ರಚಿಸಿದರು. 1942ರಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನ ರಚನೆ ಮಾಡ್ತಾರೆ. ಇದರ ನಂತರ ಬ್ಯಾಂಕಾಕ್ನಲ್ಲಿ ನಡೆದ ಸಮ್ಮೇಳನದಲ್ಲಿ ರಾಸ್ ಬಿಹಾರಿ ಬೋಸ್ ಈ ಲೀಗ್ನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಮತ್ತು ಕ್ಯಾಪ್ಟನ್ ಮನಮೋಹನ್ ಸಿಂಗ್ ಅವರನ್ನು ಭಾರತೀಯ ರಾಷ್ಟ್ರೀಯ ಸೇನೆಯ ಕಮಾಂಡರ್ ಆಗಿ ನೇಮಕವನ್ನ ಮಾಡ್ತಾರೆ. ಇದು ಸುಮಾರು 40,000 ಜನ ಸೈನಿಕರನ್ನೊಳಗೊಂಡಿರುತ್ತೆ. ಎಷ್ಟು? 40,000 ಸೈನಿಕರನ್ನ ಒಳಗೊಂಡಿರುತ್ತೆ. ಅನಂತರ ಸುಭಾಷ್ ಚಂದ್ರ ಬೋಸ್ರನ್ನು ಈ ಚಳುವಳಿಯ ನೇತೃತ್ವ ವಹಿಸುವಂತೆ ಕೇಳಿಕೊಂಡಿತು. ನೋಡಿ, ಇಷ್ಟು INAಯ ಹಿನ್ನೆಲೆಯಾಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ.
ಓಕೆ. ಬ್ರಿಟಿಷ್ ವಿರೋಧಿ ಶಕ್ತಿಗೊಳಗೂಡಿ ಬ್ರಿಟಿಷ್ ವಿರುದ್ಧ ಹೋರಾಡಲು ಬಯಸಿ ಅವರು ಗೃಹಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳುತ್ತಾರೆ. ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಇವರಿಗೆ ಎಲ್ಲ ಸಹಾಯವನ್ನು ನೀಡುವ ಭರವಸೆಯನ್ನು ವ್ಯಕ್ತಪಡಿಸಿದರು. ಜರ್ಮನ್ನಲ್ಲಿ ಹಿಟ್ಲರ್ನ ಸರ್ವಾಧಿಕಾರ ನಡೀತಾ ಇರುತ್ತೆ. ಹಿಟ್ಲರ್ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಎಲ್ಲ ರೀತಿಯ ಸಹಾಯ ನೀಡ್ತೀನಿ ಅಂತ ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. ಬೋಸರು ಜರ್ಮನಿಯಲ್ಲಿ ಭಾರತೀಯ ಯುದ್ಧ ಖೈದಿಗಳನ್ನು ಸಂಘಟನೆ ಮಾಡ್ತಾರೆ. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣಗಳನ್ನು ಭಾರತೀಯರಿಗೆ ಪ್ರಸಾರ ಮಾಡ್ತಾರೆ. ನೋಡಿ, ಆಜಾದ್ ಹಿಂದ್ ರೇಡಿಯೋ ಈ ಭಾಷಣ ಮೂಲಕ ಸುಭಾಷ್ ಚಂದ್ರ ಬೋಸರು ತಮ್ಮ ಭಾಷಣಗಳನ್ನು ಭಾರತೀಯರಿಗೆ ಪ್ರಸಾರ ಮಾಡ್ತಾರೆ. ಯುದ್ಧದಲ್ಲಿ ಜಪಾನಿನ ಯಶಸ್ಸನ್ನು ತಿಳಿದು ಅದರ ಸಹಾಯದಿಂದ ಭಾರತದ ಬಿಡುಗಡೆಯ ಸಾಧ್ಯತೆಗೆ ಸಂಬಂಧಿಸಿದಂತೆ ಭಾರತೀಯರನ್ನು ಸಂಘಟಿಸಿದ್ದ ರಾಸ್ಬಿಹಾರಿ ಬೋಸರ ಜೊತೆಗೆ ಸುಭಾಷ್ ಚಂದ್ರ ಬೋಸರು ಕೈ ಜೋಡಿಸ್ತಾರೆ. ರಾಸ್ಬಿಹಾರಿ ಬೋಸರು ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಆ ಯುದ್ಧದಲ್ಲಿ ಭಾರತೀಯರಿಗೆ ನೆರವು ನೀಡಬೇಕು ಅಂತ ಸೈನಿಕ ಸಂಘಟನೆಯನ್ನು ಮಾಡ್ತಾ ಇರ್ತಾರೆ. ಅವ್ರ ಜೊತೆಗೂಡಿ ಸುಭಾಷ್ ಚಂದ್ರ ಬೋಸರು ಸಹ ಅವರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಸ್ಬಿಹಾರಿ ಬೋಸ್ರವರು ಟೋಕಿಯೋದಲ್ಲಿ ಸ್ಥಾಪಿಸಿದ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್. ನೋಡಿ, ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಯಾರು ಸ್ಥಾಪನೆ ಮಾಡ್ತಾರೆ? ರಾಸ್ಬಿಹಾರಿ ಬೋಸ್. ಎಲ್ಲಿ ಅಂತ ಕೇಳಿದಾಗ ಟೋಕಿಯೋದಲ್ಲಿ. ಸೇನಾ ವಿಭಾಗವನ್ನು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರಿತಾ ಇದ್ರು. INA ಇದೇನು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸೇನಾ ವಿಭಾಗ ಆಗಿತ್ತು. INA ಇದಕ್ಕೆ ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಕರಿತಾ ಇದ್ರು. ನಂತರದ ದಿನಗಳಲ್ಲಿ INAಯ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ತಾರೆ. ಸುಭಾಷ್ ಚಂದ್ರ ಬೋಸರು ಈ ಸಂದರ್ಭದಲ್ಲಿ ದೆಹಲಿ ಚಲೋಗೆ ಕರೆಯನ್ನು ನೀಡ್ತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಯಾಣಿಸುತ್ತೇನೆ ಅಂತ ಕರೆಯನ್ನು ನೀಡ್ತಾರೆ. ಸೈನಿಕರಿಗೆ ಯಾವ ರೀತಿಯಾಗಿ ಇವರು ಹುರಿದುಂಬಿಸ್ತಾರೆ ಅಂತಂದರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡಲು ಕಾರ್ಯನಿರ್ವಹಿಸ್ತೀನಿ, ಪ್ರಮಾಣಿಸುತ್ತೇನೆ ಅಂತ ಅವರಿಗೆ ಪ್ರಮಾಣ ಮಾಡೋ ಥರ ಹೇಳ್ತಾರೆ, ಕರೆಯನ್ನು ಕೊಡ್ತಾರೆ. ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವು ಕೂಡ ಇತ್ತು. ನೋಡಿ, ಇದು ಕೇಳಿದ್ದಾರೆ. ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗ ಇರುತ್ತೆ. ಇದಕ್ಕೆ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಈ ರೆಜಿಮೆಂಟಿನ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಈ ಝಾನ್ಸಿ ರೆಜಿಮೆಂಟಿನ ಕ್ಯಾಪ್ಟನ್ ಯಾರು ವಹಿಸ್ಕೊಂಡಿದ್ರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು ನೋಡಿ. ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಈ ರೆಜಿಮೆಂಟ್ನ ನೇತೃತ್ವವನ್ನು ವಹಿಸ್ಕೊತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಸುಭಾಷರು ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧತಂತ್ರವನ್ನು ರೂಪಿಸ್ತಾರೆ. ಆ ಹೊತ್ತಿಗೆ ಭಾರತದಿಂದ INAಗೆ ಸೇರ್ಪಡೆಯಾದ ಸಾವಿರಾರು ಯೋಧರು ದೆಹಲಿಯನ್ನು ಆಕ್ರಮಿಸಲು ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಸುಭಾಷರ ಆದೇಶದಂತೆ ಸಶಸ್ತ್ರ ಹೋರಾಟವನ್ನು ಅವರು ಬರ್ಮಾದ ಗಡಿಯಲ್ಲಿ ಆರಂಭ ಮಾಡ್ತಾರೆ. ಬರ್ಮಾ ಅಂದರೆ ಇವಾಗಿನ ಮಯನ್ಮಾರ್ನ ಗಡಿಯಲ್ಲಿ ಸಶಸ್ತ್ರ ಹೋರಾಟವನ್ನು ಆರಂಭ ಮಾಡ್ತಾರೆ. ಬ್ರಿಟಿಷರು ಮತ್ತು INA ನಡುವೆ ತೀವ್ರವಾದಂತಹ ಯುದ್ಧ ನಡೆದಿತ್ತು. ಈ ಯುದ್ಧ ನಡೆದಿದ್ದ ಸಂದರ್ಭದಲ್ಲಿ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು. ನೋಡಿ, ಬರ್ಮಾದ ರಾಜಧಾನಿ ರಂಗೂನ್ ಬ್ರಿಟಿಷರ ವಶವಾದ್ದರಿಂದ INA ಸೈನಿಕರನ್ನು ಬ್ರಿಟಿಷರು ಬಂಧಿಸ್ತಾರೆ. ನಂತರದ ದಿನಗಳಲ್ಲಿ ಗಾಂಧೀಜಿಯವರು ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ನಾಯಕರೆಲ್ಲರೂ INAಯ ಸೈನಿಕರನ್ನು ಬಂಧಮುಕ್ತ ಮಾಡುವಲ್ಲಿ ಶ್ರಮಿಸಿದರು. INA ಸೈನಿಕರಿಗೆ ಬಂಧನದಲ್ಲಿಡ್ತಾರಲ್ಲ ಬ್ರಿಟಿಷ್ ಸರ್ಕಾರ, ಅವರನ್ನು ಹೊರಗಡೆ ತರೋದ್ರಲ್ಲಿ ಇವರು ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಬಹುತೇಕ ನಾಯಕರೆಲ್ಲರೂ ಶ್ರಮಿಸ್ತಾರೆ. ಓಕೆ, ನೆಕ್ಸ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಡಾಕ್ಟರ್ BR ಅಂಬೇಡ್ಕರ್. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಅಂತೇಳಿ BR ಅಂಬೇಡ್ಕರ್ ಅವರು ಬಲವಾಗಿ ನಂಬಿರ್ತಾರೆ. ನೋಡಿ, ಇದು ಒಂದು ವಾಕ್ಯ ಕೊಟ್ಟು ಇದು ಯಾರ ಒಂದು ಹೇಳಿಕೆಯಾಗಿತ್ತು ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತೇಳಿ ಅಂಬೇಡ್ಕರ್ ಅವರು ನಂಬಿರ್ತಾರೆ. ಭಾರತದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿರುವ ಕಟ್ಟಕಡೆಯ ಮನುಷ್ಯನಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯದಿದ್ದರೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ ಅಂತ ಇವರು ಹೇಳ್ತಾರೆ. ಅದು ಕೇವಲ ಮರೀಚಿಕೆಯಾಗಿ ಉಳಿತದೆ ಎಂದು ಅಂಬೇಡ್ಕರ್ ಅವರು ತಿಳಿದಿದ್ದರು.
ಅವರು ಭಾರತವನ್ನು ಕೇವಲ ಒಂದು ರಾಜಕೀಯ ಪರಿಕಲ್ಪನೆಯಾಗಿ ಕಾಣದೆ ಅದರ ಭಾವನಾತ್ಮಕ ಮುಖವನ್ನು ಪರಿಚಯ ಮಾಡ್ತಾರೆ. ಇವರು ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸ್ತಾರೆ. ನೋಡಿ, ಇವರು ಸಹ ಒಂದು ಕೆಳಜಾತಿಯಲ್ಲಿ ಹುಟ್ಟಿದವರು. ಇವರು ಸಹ ಅದನ್ನು ಪೂರ್ತಿಯಾಗಿ ಅನುಭವಿಸಿರ್ತಾರೆ, ಚಿಕ್ಕ ವಯಸ್ಸಿಂದನೂ ಅನುಭವಿಸಿರ್ತಾರೆ. ಕೆಳಜಾತಿಯಲ್ಲಿದ್ದವರನ್ನ ಯಾವ ರೀತಿಯಾಗಿ ಕಡೆಗಣಿಸ್ತಾರೆ, ಯಾವ ರೀತಿಯಾಗಿ ಕಿರುಕುಳ ಕೊಡ್ತಾರೆ ಮೇಲ್ಜಾತಿಯವರು ಅನ್ನೋದನ್ನೆಲ್ಲ ಅನುಭವಿಸಿರ್ತಾರೆ ಇವರು. ಆದ್ದರಿಂದ ಈ ಜಾತಿ ವ್ಯವಸ್ಥೆ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟವನ್ನು ರೂಪಿಸ್ತಾ ಇರ್ತಾರೆ. ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ನಿರೂಪಿಸಲು ಮಹಾಡ್ ಕರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನು ರೂಪಿಸಿದರು. ನೋಡಿ, ಮಹಾಡ್ ಕರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನು ಯಾರು ರೂಪಿಸ್ತಾರೆ ಅಂತ ಕೇಳಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸ್ತಾರೆ. ಯಾಕಂತಂದರೆ ಅವರು ಯಾವ ಅವಕಾಶಗಳಿಂದ ವಂಚಿತರಾಗಿರ್ತಾರೆ, ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರೋದನ್ನು ಈ ಚಳುವಳಿಗಳು ರೂಪಿಸ್ತಾರೆ, ಅಂದರೆ ನಿರೂಪಿಸೋ ಸಲುವಾಗಿ. ಯಾವುದೇ ಒಂದು ದೇವಾಲಯಗಳಲ್ಲಿ ಪ್ರವೇಶ ಮಾಡೋ ಹಾಗಿರಲಿಲ್ಲ ಕೆಳಜಾತಿಯವರು. ಹಾಗೆ ಸಾರ್ವಜನಿಕವಾಗಿ ಅವರು ಓಡಾಡೋ ಹಾಗಿರಲಿಲ್ಲ. ಯಾವುದು ಸಾರ್ವಜನಿಕ ಬಾವಿ ಕೆರೆಗಳಲ್ಲಿ ನೀರು ಸಹ ತಗೊಂಡು ಕುಡಿಯೋ ಹಾಗಿರಲಿಲ್ಲ. ಎಲ್ಲದಕ್ಕೂ ನಿರ್ಬಂಧ ಇರುತ್ತೆ. ಅದೆಲ್ಲವನ್ನು ಸಹ ನಿರೂಪಿಸಬೇಕು ಅಂತ ಇವರು ಮಹಾಡ್ ಕರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಗಳನ್ನು ರೂಪಿಸ್ತಾರೆ. ಓಕೆ, ಇವರು 3 ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳಲ್ಲಿ ಭಾಗವಹಿಸಿ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದರು. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಯಾರು ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ 3 ಸಭೆಗಳಲ್ಲಿ ಭಾಗವಹಿಸ್ತಾರೆ. ಹರಿಜನೋದ್ಧಾರ ಮತ್ತು ಅಸ್ಪೃಶ್ಯ ಮುಖಂಡತ್ವಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತವೆ. ಅದೇ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು ನೀಡಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿರ್ತಾರಲ್ಲ, ಅದರಿಂದ ಗಾಂಧೀಜಿಯವರು ಅಮರಣಾಂತ ಸತ್ಯಾಗ್ರಹ ಮಾಡ್ತಾರಲ್ಲ, ಅವರಿಬ್ಬರ ನಡುವೆ ಪೂನಾ ಒಪ್ಪಂದ ಆಗುತ್ತಲ್ಲ, ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡ್ತವೆ. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬಯಸಿದ್ದು ಗಾಂಧಿ ಮತ್ತು ಅಂಬೇಡ್ಕರರ ನಡುವೆ ವಿವಾದಕ್ಕೂ ಕಾರಣವಾಯಿತು. ಇವರು ಬರೋಡಾ ಮಹಾರಾಜರಡಿಯಲ್ಲಿ ದಿವಾನರಾಗಿದ್ದರು. ಯಾವ ಮಹಾರಾಜರಲ್ಲಿ? ಬರೋಡಾದ ಮಹಾರಾಜರಲ್ಲಿ ದಿವಾನರಾಗಿರುತ್ತಾರೆ. ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲೂ ಸಹ ಅತ್ಯಂತ ಮುತುವರ್ಜಿಯಿಂದ ಕಾರ್ಯಭಾರವನ್ನು ನಿಭಾಯಿಸಿದರು. ಯಾರು? BR ಅಂಬೇಡ್ಕರ್ ಅವರು. ನೋಡಿ, ನೆನಪಲ್ಲಿಟ್ಕೊಳ್ರಿ, BR ಅಂಬೇಡ್ಕರ್ ಅವರು ಬರೋಡಾದ ಮಹಾರಾಜರಡಿಯಲ್ಲಿ ದಿವಾನರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆ ಮುಂಬೈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ನಂತರದಲ್ಲಿ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲೂ ಕೂಡ ಇವರು ಮುತುವರ್ಜಿಯಿಂದ ಕಾರ್ಯಭಾರವನ್ನು ಮಾಡ್ತಾ ಇರ್ತಾರೆ. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ಸೇರದೆ ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹಾಗೂ ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವತಂತ್ರ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಬಹಿಷ್ಕೃತ ಹಿತಕಾರಣಿ ಸಭಾ ಯಾರು ಪ್ರಾರಂಭ ಮಾಡಿದ್ರು ಅಂತ. ಅಂಬೇಡ್ಕರ್ ಅವರೇ ಪ್ರಾರಂಭ ಮಾಡ್ತಾರೆ. ಹಾಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವತಂತ್ರ ಪಕ್ಷವನ್ನು ಕೂಡ ಇವರೇ ಸ್ಥಾಪನೆ ಮಾಡ್ತಾರೆ. ಓಕೆ, ನೆನಪಲ್ಲಿ ಇಟ್ಕೊಳ್ರಿ ಇದನ್ನ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ನೋಡಿ, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟು. ಇವ್ರದ್ದು ಪ್ರತಿ ಎಕ್ಸಾಮ್ಗಳಲ್ಲೂ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ನೋಡಿ. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಇವೆಲ್ಲ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ಸೇ ಆಗಿದ್ದಾವೆ. ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ಧೋರಣೆಗಳಿಂದ ದೂರವೇ ಉಳಿದು ಕೃಷಿ ಕಾರ್ಮಿಕರ ಏಳಿಗೆಗಾಗಿಯೂ ಕೂಡ ಇವರು ದುಡಿದರು. ನೋಡಿ, ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ಈ ವಾಕ್ಯಗಳು ಕೊಟ್ಟು ಇದು ಯಾರು ಹೇಳಿಕೆ ಆಗಿತ್ತು ಅಂತ ಈ ಥರ ಕೇಳ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ನೋಡಿ. ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ,
ಸ್ವಾತಂತ್ರ್ಯ ಭಾರತದ ದಿಕ್ಸೂಚಿಯಾಗಿ ಭಾರತ ಸಂವಿಧಾನವನ್ನು ರಚಿಸಬೇಕಾಯಿತು. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಆಯ್ಕೆ ಮಾಡಲಾಗುತ್ತೆ. ನೋಡಿ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ? ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಮುಂದುವರೆದು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತೆ. ಸಂವಿಧಾನದಲ್ಲಿ ಸಮಾನತೆಯನ್ನು ಪ್ರಸ್ತಾಪಿಸಿ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆಗಳನ್ನು ಒದಗಿಸ್ತಾರೆ. ನೋಡಿ, ಇವರು ಅಸ್ಪೃಶ್ಯತೆ ಅಂದರೆ ಯಾವ ರೀತಿಯಾಗಿ ಅವರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ, ಮೇಲ್ವರ್ಗದವರು ಅಂತ ಕೂಲಂಕುಷವಾಗಿ ನೋಡಿರ್ತಾರೆ, ಹಾಗೆ ಅನುಭವಿಸಿರ್ತಾರೆ. ಆದ್ದರಿಂದ ಈ ಅಸ್ಪೃಶ್ಯತಾ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಒದಗಿಸಬೇಕು ಅಂತ ಈ ಸಂವಿಧಾನದಲ್ಲಿ ಇವರು ಸಮಾನತೆಯನ್ನು ಪ್ರತಿಪಾದಿಸ್ತಾರೆ ಹಾಗೂ ಅದರ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಕೂಡ ಒದಗಿಸ್ತಾರೆ. ಅಸ್ಪೃಶ್ಯತಾ ಆಚರಣೆಯನ್ನ ಅಪರಾಧವೆಂದು ಭಾರತ ಸಂವಿಧಾನ ಪರಿಗಣಿಸುತ್ತೆ. ಸ್ವತಂತ್ರ ಭಾರತದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ಪ್ರಥಮ ಕಾನೂನು ಮಂತ್ರಿ ಆಗ್ತಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ದೇಶದ ಪ್ರಥಮ ಕಾನೂನು ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಆಧುನಿಕತೆ, ವೈಚಾರಿಕತೆ ಮತ್ತು ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರೇರಣೆ ಪಡೆದರು. ಅವರು ದೇಶೀಯ ಬೇರುಗಳ ಕಡೆಗೆ ಒಲವನ್ನು ತೋರಿದರು. ಅವರು ಆಧುನಿಕತೆಯನ್ನು ಅನುಭವಿಸಿರ್ತಾರೆ, ಅಂದ್ರೆ ಆಧುನಿಕತೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾರೆ. ವೈಚಾರಿಕತೆ ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರಿಂದ ಪ್ರೇರಣೆಯನ್ನು ಪಡೆದಿರ್ತಾರೆ. ಆದರೂ ಸಹ ದೇಶೀಯ ಬೇರುಗಳ ಕಡೆ ಅವರು ಒಲವು ತುಂಬಾನೇ ಇರುತ್ತೆ. ಜಾತಿ ವ್ಯವಸ್ಥೆಯಿಂದ ಬೇಸತ್ತ ಇವರು ಹಿಂದೂ ಧರ್ಮವನ್ನ ತೊರೆದು ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದ ಜಾತಿ ಮತ್ತು ಸಾಮಾಜಿಕ ಶ್ರೇಣೀಕರಣವನ್ನು ವಿರೋಧಿಸಿದ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ನೋಡಿ, ಹಿಂದೂ ಧರ್ಮದಲ್ಲಿ ಈ ರೀತಿಯಾದ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಹಿಂದೂ ಧರ್ಮದ ವ್ಯವಸ್ಥೆಯನ್ನ ಇವರು ಬೇಸತ್ತು ಭಾರತೀಯ ಸಂಸ್ಕೃತಿಯ ಭಾಗವಾಗಿದ್ದ ಜಾತಿ ಮತ್ತು ಸಾಮಾಜಿಕ ಶ್ರೇಣೀಕರಣವನ್ನ ವಿರೋಧಿಸಿದ ಬೌದ್ಧ ಧರ್ಮವನ್ನ ಇವರು ಸ್ವೀಕಾರ ಮಾಡ್ತಾರೆ. ಮಾರ್ಕ್ಸ್ ವಾದವು ಯಾವ ಬದಲಾವಣೆಯನ್ನು ರಕ್ತ ಮತ್ತು ಹಿಂಸೆಯಿಂದ ತರಬಹುದೋ ಅದನ್ನು ಬೌದ್ಧ ಧರ್ಮವು ಶಾಂತಿ ಮತ್ತು ಅಹಿಂಸಾತ್ಮಕವಾಗಿ ತರಬಲ್ಲದು ಎಂದು ಅವರು ನಂಬಿರ್ತಾರೆ. ಆದ್ದರಿಂದ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಅವರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡಿ ಗೌರವಿಸಿದೆ. ನೋಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ನೀಡಿ ಗೌರವಿಸುತ್ತೆ ಭಾರತ ಸರ್ಕಾರ. ಅಂಬೇಡ್ಕರ್ ಅವರಿಗೆ ಎಷ್ಟರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡಲಾಗುತ್ತೆ ಅಂತ ಕೇಳಿದಾಗ 1990ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಮರಣೋತ್ತರವಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹೋಮ್ ರೂಲ್ ಚಳವಳಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶಿಸಿದರು. ನೋಡಿ, ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವಾಗ ಪ್ರವೇಶ ಮಾಡ್ತಾರೆ? ಹೋಮ್ ರೂಲ್ ಚಳವಳಿಯ ಮೂಲಕ. ನೆನಪಲ್ಲಿ ಇಟ್ಕೊಳ್ರಿ. 1920ರಲ್ಲಿ ನಡೆದ ಅಸಹಕಾರ ಚಳವಳಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದ ನೆಹರೂರವರು 1929ರಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ನೋಡಿ, ಲಾಹೋರ್ ಅಧಿವೇಶನ ತುಂಬಾನೇ ಇಂಪಾರ್ಟೆಂಟು. ಲಾಹೋರ್ ಅಧಿವೇಶನದಲ್ಲೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಗುರಿಯನ್ನ ಘೋಷಣೆ ಮಾಡಲಾಗಿತ್ತು. ಇವರು ಲಾಹೋರ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಾದ್ಮೇಲೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ತಾರೆ. ಆದ್ದರಿಂದ ಜನವರಿ 26, 1930ರಂದು ರಾವಿ ನದಿಯ ದಡದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ ಇವರು. ಓಕೆ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಹಿಂಪಡೆದಿದ್ದರಿಂದ ನೆಹರೂರವರು ನಿರಾಶೆಯನ್ನ ವ್ಯಕ್ತಪಡಿಸಿದರು. ಅಸಹಕಾರ ಚಳವಳಿಯನ್ನ ಹಿಂಪಡಿತಾರಲ್ಲ, ಅದರಿಂದ ಇವ್ರೇನ್ ಮಾಡ್ತಾರೆ, ನೆಹರು ಅವರು ನಿರಾಶೆಯನ್ನ ವ್ಯಕ್ತಪಡಿಸ್ತಾರೆ. ಓಕೆ, ನೆಹರು ಅವರ ಚಿಂತನೆಗಳು ರಾಜಕೀಯ ಚಟುವಟಿಕೆಗಳಿಗೆ ಹೊಸ ತಿರುವನ್ನು ನೀಡಿದವು. ಇವರು ಕಮ್ಯುನಿಸ್ಟರ ಸಿದ್ಧಾಂತಗಳಿಂದ ಪ್ರಭಾವ ಹೊಂದಿದ್ರು. ನೆಹರೂರವರು ಕಮ್ಯುನಿಸ್ಟರ ಸಿದ್ಧಾಂತಗಳಿಂದ ಪ್ರಭಾವ ಹೊಂದಿದ್ದರು. ಪರಿಣಾಮವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಎಡಪಂಥೀಯ ಆಶಯಗಳು ಪ್ರಬಲವಾದವು. ಇದರ ಫಲವಾಗಿ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ಸುಭಾಷ್ ಚಂದ್ರ ಬೋಸರು ಆಮೇಲೆ ಜವಾಹರ್ಲಾಲ್ ನೆಹರೂರವರು
ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆಗಲೇ ಹೇಳಿದ್ನಲ್ಲ, ಸೊ ಇಬ್ಬರು ಸೇರಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು. 49ನೇ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದ ಸಾಮ್ರಾಜ್ಯಶಾಹಿ ಯುದ್ಧದಿಂದ ದೂರವೇ ಉಳಿಬೇಕು ಎಂದು ಸಾರಿದರು. ಚರಕ ಮತ್ತು ಹರಿಜನ ಚಳುವಳಿಗಳು ಅಷ್ಟೇನು ಪರಿಣಾಮಕಾರಿಯಲ್ಲವೆಂದು ಅವರು ವಾದಿಸಿದರು. ಚರಕ ಮತ್ತು ಹರಿಜನ ಚಳುವಳಿಗಳು ನಡೆಸ್ತಾ ಇರ್ತಾರೆ ಗಾಂಧೀಜಿಯವರು. ಇವು ಅಷ್ಟೇನು ಪರಿಣಾಮಕಾರಿ ಅಲ್ಲ ಅಂತ ಇವರು ವಾದ ಮಾಡ್ತಾರೆ ನೆಹರು ಅವರು. ಈ ಅಧಿವೇಶನದಲ್ಲಿ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದಂತೆ ಇವರು ಕಂಡು ಬಂದರು. ಗಾಂಧೀಜಿಯವರ ಬಗೆಗೆ ಅವರ ಗೌರವ ಕಡಿಮೆಯಾಗಲಿಲ್ಲ. ನೋಡಿ, ಗಾಂಧೀಜಿಯವರ ಈ ಚಳುವಳಿಗಳಿಂದ ಇವರು ಬೇಸತ್ತು ಏನು ಮಾಡ್ತಾರೆ, ಇವೇನೋ ಅಷ್ಟೊಂದು ಪರಿಣಾಮಕಾರಿ ಅಲ್ಲ ಅಂತ ಹೇಳ್ತಾರೆ ನೆಹರು ಅವರು. ಹಾಗೆ ಗಾಂಧೀಜಿಯವರ ಚಿಂತನೆಗಳಿಂದ ದೂರ ಸರಿದ್ರೂ ಸಹ ಅವ್ರ ಮೇಲಿನ ಗೌರವ ಯಾವತ್ತೂ ಕಡಿಮೆ ಆಗೋದಿಲ್ಲ. ವಿವಿಧ ಬೌದ್ಧಿಕ ಧಾರೆಗಳಿಂದ ಪ್ರಭಾವಿತಗೊಂಡಿದ್ದ ನೆಹರು ಅವುಗಳನ್ನು ಸಮನ್ವಯಗೊಳಿಸಿಕೊಳ್ಳುವ ಮೂಲಕ ಸಮಷ್ಟಿ ಪ್ರಜ್ಞೆಯನ್ನು ಪ್ರತಿಪಾದಿಸಿದರು. ಈ ದೃಷ್ಟಿಕೋನವನ್ನು ಅವರು ಪ್ರತಿಪಾದಿಸಿದ ವಿದೇಶಾಂಗ ನೀತಿಯಾದ ಅಲಿಪ್ತ ನೀತಿ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆಗಳಲ್ಲಿ ನಾವು ಸ್ಪಷ್ಟವಾಗಿ ಆಗ್ರಹಿಸಬಹುದು. ಓಕೆ, ಅಲಿಪ್ತ ನೀತಿ ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ ಇವು ಜವಾಹರ್ಲಾಲ್ ನೆಹರೂರವರ ನೀತಿಗಳಾಗಿದ್ದವು. ಓಕೆ, ನೆಕ್ಸ್ಟು ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಮಹಾದ್ ಎನ್ನುವ ಊರಿನಲ್ಲಿದ್ದ ಕೆರೆಯ ನೀರನ್ನು ಅಸ್ಪೃಶ್ಯರು ಬಳಸುವಂತಿರಲಿಲ್ಲ. ನೀರಿನ ಬಳಕೆಯನ್ನು ಊರಿನ ಅಸ್ಪೃಶ್ಯರೂ ಉಪಯೋಗಿಸುವಂತೆ ರೂಪಿಸಿದ ಚಳುವಳಿಯನ್ನು ಮಹಾಡ್ ಚಳುವಳಿ ಎಂದು ಕರೆಯುತ್ತಾರೆ. ಹಾಗೆಯೇ ಕಾಲಾರಾಮ್ ಎನ್ನುವ ದೇವಾಲಯದಲ್ಲಿ ಉಳಿದೆಡೆಯಲ್ಲಿದ್ದಂತೆ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ. ಅಲ್ಲಿ ಕೂಡ ಅಸ್ಪೃಶ್ಯರು ದೇವಾಲಯವನ್ನು ಪ್ರವೇಶಿಸುವ ಕ್ರಾಂತಿಕಾರಕ ಯೋಜನೆಯನ್ನು ಅಂಬೇಡ್ಕರ್ ಅವರು ರೂಪಿಸುತ್ತಾರೆ. ಆದರೆ ಈ ಚಳುವಳಿಗಳು ಜನರಲ್ಲಿ ಜಾಗೃತಿಯನ್ನುಂಟು ಮಾಡಿದರೂ ಆ ಕಾಲಘಟ್ಟದಲ್ಲಿ ಯಶಸ್ವಿಯಾಗಲಿಲ್ಲ. ನೋಡಿ, ಕಾಲಾರಾಮ್ ದೇವಾಲಯಕ್ಕೆ ಅಸ್ಪೃಶ್ಯರು ಪ್ರವೇಶ ಮಾಡೋ ಥರ ಮಾಡ್ತಾರೆ ಅಂಬೇಡ್ಕರ್ ಅವರು. ಹಾಗೆ ಮಹಾದ್ ಎನ್ನುವ ಮಹಾದ್ ಎನ್ನುವ ಊರಿನಲ್ಲಿ ಕೆರೆಯ ನೀರನ್ನು ಅಸ್ಪೃಶ್ಯರು ಕೂಡ ಬಳಸುವಂತೆ ಮಾಡ್ತಾರೆ. ಆದ್ದರಿಂದ ಮಹಾದ್ ಮತ್ತು ಕಾಲಾರಾಮ್ ಚಳುವಳಿಗಳು ಅಂಬೇಡ್ಕರ್ ಅವರು ಮಾಡ್ತಾರೆ. ಇವುಗಳು ಮಾಡಿದರೂ ಸಹ ಆ ಕಾಲದಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದರೂ ಸಹ ಆ ಕಾಲಘಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಸಮಾಜದಲ್ಲಿ ಅಸಮಾನತೆ ಹೆಚ್ಚಾಗಿ ಕೂಡಿರುತ್ತೆ. ಸೊ ಹಾಗಾಗಿ ಓಕೆ, 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರೂರವರು ತಮ್ಮ ಸಮಾಜವಾದಿ ಹಾಗೂ ಕಮ್ಯುನಿಸ್ಟ್ ವಿಚಾರಗಳ ಬಗ್ಗೆ ಮೃದು ಧೋರಣೆಯನ್ನು ತಳೆದರು. ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ ಅಂತ ನೆಹರೂರವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರನ್ನು ನಾವು ಕಾಣುತ್ತೇವೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಭಾರತದ ಮೊದಲ ಗೃಹಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತದ ಅನೇಕ ದೇಶಿ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರು ಅವರು ಕಾರಣರಾದರು. ನೋಡಿ, ಅವಾಗ ಅಂದರೆ ಭಾರತದ ಒಕ್ಕೂಟಕ್ಕೆ ಕೆಲವೊಂದಿಷ್ಟು ರಾಜ್ಯಗಳು ಸೇರೋದಿಲ್ಲ. ಆಗ ನಿರ್ಣಾಯಕವಾಗಿ ಪಾತ್ರ ವಹಿಸ್ತಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವೆಲ್ಲ ರಾಜ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ. ಸೊ ಹಾಗಾಗಿ ಇವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ನೋಡಿ, ಭಾರತದ ಉಕ್ಕಿನ ಮನುಷ್ಯ ಅಂದರೆ ಯಾರು ಅಂತ ಕೇಳಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ನೇತೃತ್ವದಲ್ಲೇ ದೇಶಿ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರು ಅವರು ಕಾರಣರಾಗ್ತಾರೆ. ಯಾಕಂದರೆ ಇವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿರ್ತಾರೆ. ನೋಡಿ, ಭಾರತದ ಮೊದಲ ಗೃಹ ಮಂತ್ರಿಗಳು ಯಾರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಮೊದಲ ಗೃಹ ಮಂತ್ರಿ. ಹಾಗೆ ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಮಂತ್ರಿ. ಹಾಗೆ ಇವರು ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ. ನೆನಪಲ್ಲಿ ಇಟ್ಕೊಳ್ರಿ. ನಂತರದ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವೀಯ ತಳಹದಿಯನ್ನು ಹಾಕ್ತಾರೆ.
ಬಂಡವಾಳ ಹಾಗೂ ಸಮಾಜವಾದಿ ತತ್ವಗಳನ್ನೊಳಗೊಂಡ ಮಿಶ್ರ ಆರ್ಥಿಕ ನೀತಿಯು ನೆಹರು ಅವರ ಕನಸಿನ ಆಧುನಿಕ ಭಾರತದ ಮೈಲಿಗಲ್ಲಾಯಿತು. ಬೃಹತ್ ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಅವರು ಬಲವಾಗಿ ನಂಬಿರ್ತಾರೆ. ಯಾರು? ಜವಾಹರ್ಲಾಲ್ ನೆಹರು ಅವರು. ಅಂದರೆ ಕೈಗಾರಿಕೀಕರಣ ಆದ್ರೇನೆ ನಮ್ಮ ಭಾರತ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವರ ನಿಲುವಾಗಿರುತ್ತೆ. ಓಕೆ. ಸ್ವಾತಂತ್ರ್ಯ ನಂತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಯ ಕನಸನ್ನು ಕಂಡಿರ್ತಾರೆ. ಇವುಗಳ ರೂವಾರಿಯಾಗಿ ನಾವು ನೆಹರೂರವರನ್ನು ಕಾಣಬಹುದು. ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತವು ಬಣಗಳ ಧ್ರುವೀಕೃತ ವ್ಯವಸ್ಥೆಯಿಂದ ವಿಮುಕ್ತಗೊಂಡು ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿತು. ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ರಾಜಕಾರಣದಿಂದ ದೂರವೇ ಉಳಿದು ಶಾಂತಿ ಸಹಬಾಳ್ವೆ ಸೂತ್ರವನ್ನು ಅನುಷ್ಠಾನಕ್ಕೆ ತರಲು ಕಾರಣರಾದರು. 1964ರಲ್ಲಿ ಇವರು ನಿಧನ ಹೊಂದಿದರು. ನೋಡಿ, ಇವರು ಪ್ರಧಾನಿ ಆದಮೇಲೆ ತುಂಬ ನೀತಿ ನಿಯಮಗಳನ್ನು ತಗೊಂಡು ಬರ್ತಾರೆ ಭಾರತದ ಒಳಿತಕ್ಕಾಗಿ. ಅದೇ ರೀತಿಯಾಗಿ ಪಂಚಶೀಲ ತತ್ವಗಳನ್ನು ತಗೊಂಡು ಬರ್ತಾರೆ. ಸೊ ಅಲಿಪ್ತ ನೀತಿಯನ್ನು ಕೂಡ ಇವರು ಪ್ರತಿಪಾದನೆ ಮಾಡ್ತಾರೆ. ಹಾಗೆ 1964ರಲ್ಲಿ ಇವರು ನಿಧನವನ್ನು ಹೊಂದಿದರು. ಓಕೆ. ನೆಕ್ಸ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವರು ಬರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮೊಹಮ್ಮದ್ ಅಲಿ ಜಿನ್ನಾರವರು 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ತಾರೆ. ಎಷ್ಟರಲ್ಲಿ? 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರಿದರು ಹಾಗೂ ದಾದಾಬಾಯಿ ನವರೋಜಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿದರು. ತಿಲಕರ ವಿರುದ್ಧದ ಮೊಕದ್ದಮೆಗಳ ಸಂದರ್ಭದಲ್ಲಿ ಅವರ ಪರವಹಿಸಿದ್ದರು. ಇದು ಜಿನ್ನಾರವರಿಗೆ ಅತೀವ ಪ್ರಶಂಸೆಯನ್ನು ತಂದುಕೊಟ್ಟಿತು. ನೋಡಿ, 1906ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರ್ತಾರೆ. ಹಾಗೆ ದಾದಾಬಾಯಿ ನವರೋಜಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗೆ ತಿಲಕರ ವಿರುದ್ಧದ ಮೊಕದ್ದಮೆಗಳ ಸಂದರ್ಭದಲ್ಲಿ ಅವರ ಪರವಹಿಸ್ತಾರೆ. ಇದು ಜಿನ್ನಾರವರ ಅತೀವ ಪ್ರಶಂಸೆ ಆಗುತ್ತೆ. ಇವರು ಸಹ ಮೂಲತಃ ವಕೀಲರಾಗಿರ್ತಾರೆ ಮೊಹಮ್ಮದ್ ಅಲಿ ಜಿನ್ನಾರವರು. ನೆನಪಲ್ಲಿಟ್ಕೊಳ್ರಿ. ಓಕೆ. ಇವರು ಹೋಮ್ ರೂಲ್ ಲೀಗನ್ನು ಸೇರಿದರು. 1916ರ ಅನೇಕ ಸಮಾವೇಶಗಳಲ್ಲಿ ಹಿಂದೂ ಮತ್ತು ಮಹಮ್ಮದೀಯರ ನಡುವಿನ ಏಕತೆಯ ಅಗತ್ಯವನ್ನು ತಿಳಿದರು. ಆದರೂ ಸಹ ಜಿನ್ನಾ ಅವರು ಮುಸ್ಲಿಂ ಪರ ರಾಜಕಾರಣಿ ಎಂದು ಬಿಂಬಿತರಾಗಿದ್ದರು. ನೋಡಿ, 1916ರಲ್ಲಿ ಅನೇಕ ಸಮಾವೇಶಗಳಲ್ಲಿ ಹಿಂದೂ ಮತ್ತು ಮಹಮ್ಮದೀಯರ ನಡುವಿನ ಏಕತೆಯು ಅಗತ್ಯ ಅಂತ ತಿಳಿದಿರ್ತಾರೆ. ಆದರೂ ಸಹ ಇವರೇನು ಮುಸ್ಲಿಂ ಪರ ರಾಜಕಾರಣಿ ಅಂತ ಬಿಂಬಿತರಾಗಿರ್ತಾರೆ. ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಅವರು ತಮ್ಮ ಕೇಂದ್ರೀಯ ಶಾಸನ ಸಲಹಾ ಸಮಿತಿಗೆ ರಾಜೀನಾಮೆಯನ್ನು ಇಡ್ತಾರೆ. ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಜಿನ್ನಾ ತಾನೊಬ್ಬ ರಾಷ್ಟ್ರೀಯವಾದಿ ಮುಸಲ್ಮಾನನೆಂದು ಘೋಷಿಸಿಕೊಂಡನು. ಇದರಲ್ಲಿ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಈತನು ಕೂಡ ಮೊದಲನೇ ದುಂಡು ಮೇಜಿನ ಸಮ್ಮೇಳನ 1930ರಲ್ಲಿ ನಡೀತದಲ್ಲ ಅದರಲ್ಲಿ, ಆಮೇಲೆ 1931ರಲ್ಲಿ ನಡೆದಿರ್ತಕ್ಕಂಥ ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾರೆ. 1937ರ ಚುನಾವಣೆ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರವನ್ನು ರೂಪಿಸಲು ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂತಾರೆ. ಬ್ರಿಟಿಷರು ಸ್ವಾತಂತ್ರ್ಯ ನೀಡುವ ಸಂದರ್ಭ ಹತ್ತಿರವಾದಂತೆ ಜಿನ್ನಾರವರು ಪಾಕಿಸ್ತಾನದ ಬೇಡಿಕೆಯನ್ನು ವಿವಿಧ ರೀತಿಯಲ್ಲಿ ತೀವ್ರಗೊಳಿಸಿದರು. ಇದು ದೇಶದ ವಿಭಜನೆಗೆ ಕಾರಣವಾಗುತ್ತೆ. ನೋಡಿ, ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋದು ಮೊಹಮ್ಮದ್ ಅಲಿ ಜಿನ್ನಾರವರ ಆಶಯವಾಗಿರುತ್ತೆ. ಓಕೆ. ನೆಕ್ಸ್ಟು ಭಾರತದ ವಿಭಜನೆ ಬರುತ್ತೆ. ಸ್ವಾತಂತ್ರ್ಯ ಚಳವಳಿಯ ಉದ್ದಕ್ಕೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಖಂಡ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿತ್ತು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸುತ್ತಲೇ ಇದ್ದರು. 1940ರಲ್ಲಿ ನಡೆದ ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನದಲ್ಲಿ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರು ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಅಂತೇಳಿ ಘೋಷಣೆ ಮಾಡ್ತಾರೆ. ಎರಡನೇ ಮಹಾಯುದ್ಧ ಮುಗಿದು ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಎರಡನೇ ಮಹಾಯುದ್ಧ ಮುಗಿದಾದ ಮೇಲೆ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಇದು ಭಾರತದಲ್ಲಿನ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸಲು ಕ್ರಮ ಕೈಗೊಳ್ಳುತ್ತೆ. ಇದು ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಸ್ವಯಂ ಅಧಿಕಾರವನ್ನು ನೀಡುವ ಕುರಿತು ಚರ್ಚಿಸಲು ಕಳುಹಿಸಿತು. ಕ್ಯಾಬಿನೆಟ್ ಆಯೋಗ ಬರುತ್ತೆ ಭಾರತಕ್ಕೆ. ಈ ನಿಯೋಗವು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನೊಂದಿಗೆ ಚರ್ಚಿಸಿತು. ಭಾರತಕ್ಕೆ ಫೆಡರಲ್ ಮಾದರಿ ಸರ್ಕಾರವನ್ನು ಸೂಚಿಸಿತು. ಕ್ಯಾಬಿನೆಟ್ ನಿಯೋಗ ಏನು ಮಾಡುತ್ತೆ? ಭಾರತಕ್ಕೆ ಫೆಡರಲ್ ಮಾದರಿ ಸರ್ಕಾರವನ್ನು ಸೂಚಿಸಿತು. ಸಂವಿಧಾನ ರಚನಾ ಸಭೆ ಕರೆಯಲು ಮತ್ತು
ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ಶಿಫಾರಸನ್ನು ಮಾಡುತ್ತೆ. ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನತೆ ಉಂಟಾಗುತ್ತೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಿತು. ನೋಡಿ, ಇದು ಕೇಳಿದ್ರು, ಡೈರೆಕ್ಟ್ ಆಕ್ಷನ್ ಡೇ ಯಾವಾಗ ಕರೆ ನೀಡುತ್ತೆ ಮುಸ್ಲಿಂ ಲೀಗ್ ಅಂತ. ಇದು 1946 ಆಗಸ್ಟ್ 16ರಂದು ಡೈರೆಕ್ಟ್ ಆಕ್ಷನ್ ಡೇಗೆ ಕರೆ ನೀಡಿತು. ಓಕೆ, ಇದರಿಂದ ದೇಶಾದ್ಯಂತ ಕೋಮು ಗಲಭೆಗಳು ನಡೀತವೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸೇರಿದ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸೋದಿಲ್ಲ. ನೋಡಿ, ಈ ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಭಾಗವಹಿಸೋದಿಲ್ಲ. ಹಿಂದೂ ಮತ್ತು ಮುಸ್ಲಿಂ ವಿಭಜನೆಯನ್ನು ಸೃಷ್ಟಿಸುವ ಆಸಕ್ತಿಯನ್ನು ಬ್ರಿಟಿಷರು ಹೊಂದಿದ್ದರು. ಅವರಿಗೂ ಸಹ ಇದೇ ಬೇಕಾಗಿರುತ್ತೆ, ಹಿಂದೂ ಮತ್ತು ಮುಸ್ಲಿಮರನ್ನು ಪ್ರತ್ಯೇಕ ಮಾಡಬೇಕನ್ನೋದು ಅವರ ಆಶಯವಾಗಿರುತ್ತೆ. ಬಂಗಾಳ ವಿಭಜನೆ, 1909ರ ಕಾಯ್ದೆ ಅನುಷ್ಠಾನದ ಸಂದರ್ಭಗಳಲ್ಲಿ ಬ್ರಿಟಿಷರು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿದ್ದನ್ನು ಇಲ್ಲಿ ಕಾಣಬಹುದು. ಬ್ರಿಟಿಷರು ಹಾಕಿದ ವಿಭಜನೆಯ ಬೇರುಗಳು ದೇಶ ವಿಭಜನೆಯಲ್ಲಿ ಪರ್ಯವಸಾನವಾಯಿತು. ಅಂದರೆ ಈ ಹಿಂದೂ ಮತ್ತು ಮುಸ್ಲಿಮರನ್ನು ವಿಭಜನೆ ಮಾಡಬೇಕು ಅಂತ ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಬ್ರಿಟಿಷರು. ಅದರ ಪ್ರತೀಕವಾಗಿಯೇ ಇದೇನಾಗುತ್ತೆ, ಭಾರತ ಹಿಂದೂ ಮತ್ತು ಮುಸಲ್ಮಾನ್ ಅಂತ ವಿಭಜನೆ ಆಗುತ್ತೆ. ಆದ್ದರಿಂದ ಭಾರತದಲ್ಲಿ ಹಿಂದೂಗಳಿರ್ತಾರೆ, ಮುಸ್ಲಿಮರು ಪಾಕಿಸ್ತಾನದಲ್ಲಿ ಇರೋ ಥರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಂಬಂಧ ತೀರಾ ಹದಗೆಟ್ಟಿತು. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರವನ್ನು ಹಸ್ತಾಂತರಿಸುವುದಾಗಿ ತಿಳಿಸಿ 1946ರ ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವೈಸ್ರಾಯ್ ಆಗಿ ಕಳುಹಿಸಿತು. ನೋಡಿ, 1946ರ ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ವೈಸ್ರಾಯ್ ಆಗಿ ಬರ್ತಾನೆ. ಬ್ಯಾಟನ್ರವರು ಗಾಂಧೀಜಿ, ಜಿನ್ನಾ ಮತ್ತಿತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪಿಸ್ತಾನೆ. 1947ರ ಜುಲೈನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆಯು ಕಾಯ್ದೆಯ ರೂಪವನ್ನು ಪಡೆಯುತ್ತೆ. ಈ ಕಾಯ್ದೆಯನ್ವಯ 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳು ಉದಯಿಸಿದವು. ರ್ಯಾಡ್ಕ್ಲಿಫ್ ಆಯೋಗವು ಈ ದೇಶಗಳ ಗಡಿಗಳನ್ನು ಗುರುತಿಸಿತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನೋಡಿ, ಹೀಗೆ ಹಿಂದೂ ಮುಸಲ್ಮಾನ್ ಅಂತೇಳಿ ಪ್ರತ್ಯೇಕ ರಾಷ್ಟ್ರಗಳನ್ನು ಮಾಡ್ತಾರಲ್ಲ, ಆವಾಗ ರ್ಯಾಡ್ಕ್ಲಿಫ್ ಅವರು ಬಂದು ಗಡಿ ರೇಖೆಗಳನ್ನು ಗುರುತಿಸ್ತಾರೆ. ಓಕೆ, ಹಾಗೆ ಜವಾಹರಲಾಲ್ ನೆಹರು ಅವರು ಏನು ಮಾಡ್ತಾರೆ, ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1948ರ ಜನವರಿ 30ರಂದು ಪ್ರಾರ್ಥನಾ ಸಭೆಗೆ ನಡೆದು ಹೋಗುತ್ತಿದ್ದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹರಿಕಾರ ಗಾಂಧೀಜಿಯವರನ್ನು ನಾಥೂರಾಮ್ ಗೋಡ್ಸೆ ಎಂಬುವವನು ಹತ್ಯೆ ಮಾಡ್ತಾನೆ. ನೋಡಿ, ಇದು ಸಹ ಕೇಳಿದ್ದಾರೆ, ಗಾಂಧೀಜಿಯವರಿಗೆ ಹತ್ಯೆ ಮಾಡಿದವರು ಯಾರು ಅಂತ. ನಾಥೂರಾಮ್ ಗೋಡ್ಸೆ ಅವರು ಹತ್ಯೆ ಮಾಡ್ತಾರೆ. ಭೌತಿಕವಾಗಿ ಗಾಂಧೀಜಿಯವರನ್ನು ಕೊನೆಗಾಣಿಸಿದರು. ಅವರ ಸಮಾನತೆಯ ಆಶಯಗಳು, ಮಾನವೀಯ ಸಂವೇದನೆಗಳು, ಭಾವೈಕ್ಯತೆಯ ಈ ಕನಸುಗಳು ಮನುಕುಲದ ಆದರ್ಶಗಳಾಗಿ ಉಳಿದಿವೆ. ಇಂದಿಗೂ ಸಹ ಗಾಂಧೀಜಿಯವರನ್ನ ಅವರ ಭಾವೈಕ್ಯತೆ ಕನಸುಗಳು, ಮನುಕುಲದ ಆದರ್ಶಗಳು ಎಲ್ಲವನ್ನು ಸಹ ನಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ಳಲಾಗುತ್ತೆ. ಮಕ್ಕಳಿಗೆ ಅವರ ಆಶಯಗಳು, ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅಂತ ಇನ್ನೂ ಸಹ ಪಾಠ ಮಾಡ್ತಾನೆ ಬರ್ತಾ ಇದೆ. ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ರು ಗಾಂಧೀಜಿಯವರು. ಓಕೆ, ನೆಕ್ಸ್ಟು ಬಿಟ್ಟ ಸ್ಥಳಗಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಡ್ಯಾಶ್ರಲ್ಲಿ ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. 1885ರಲ್ಲಿ AOU ಮರುಸ್ಥಾಪನೆ ಮಾಡ್ತಾರೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಯಾರು ಅಂತ ಕೇಳಿದಾಗ ದಾದಾಬಾಯಿ ನವರೋಜಿ. ನೋಡಿ, ದಾದಾಬಾಯಿ ನವರೋಜಿ. ಓಕೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಯಾರು ಘೋಷಣೆ ಮಾಡಿದರು ಅಂತ ಕೇಳಿದಾಗ
ತಿಲಕ್ ಅವರು ಇದನ್ನು ಘೋಷಣೆ ಮಾಡ್ತಾರೆ. ಅಲಿ ಸಹೋದರರು ನಡೆಸಿದ ಚಳುವಳಿ ಯಾವುದು? ಖಿಲಾಫತ್ ಚಳುವಳಿ. ಓಕೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಯಾರು ಮಂಡಿಸಿದರು? ಜಿನ್ನಾರವರು. ಓಕೆ. 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಅವರು ಆಗಿರ್ತಾರೆ. ಜವಾಹರ್ಲಾಲ್ ನೆಹರು. ಓಕೆ. ನೆಕ್ಸ್ಟು ಮಹಾಡ್ಕರೆ ಮತ್ತು ಕಾಲಾರಾಮ್ ದೇವಾಲಯ ಚಳುವಳಿಯನ್ನು ರೂಪಿಸಿದವರು ಅಂಬೇಡ್ಕರ್ ಅವರು. ಓಕೆ. ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟಿನ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರು ವಹಿಸಿಕೊಂಡಿರ್ತಾರೆ. ಲಕ್ಷ್ಮೀ ಸೆಹಗಲ್. ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಎಲ್ಲಿ ಆರಂಭ ಮಾಡಿದರು ಅಂತ ಕೊಟ್ಟಿದ್ದಾರೆ. ಸೂರತ್ನಲ್ಲಿ ಆರಂಭ ಮಾಡ್ತಾರೆ. ಸೂರತ್ನಲ್ಲಿ ನಡೆಸಿದರು. ಸೂರತ್ನ ಸಮುದ್ರ ತೀರದಲ್ಲಿ ಆರಂಭ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯು 1942ರಲ್ಲಿ ನಡೆಯಿತು. ಓಕೆ. ನೆಕ್ಸ್ಟು ಇಲ್ಲಿ ಆಲ್ರೆಡಿ 4 ಆಪ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಗುರುತಿಸ್ಬೇಕಷ್ಟೇ. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎ.ಓ. ಹ್ಯೂಮ್ 1885ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಬಾಲ್ ಗಂಗಾಧರ್ ತಿಲಕ್ ಅವರು. ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಯಾವುದು? 1923. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಕೇಳಿದಾಗ ಸುಭಾಷ್ ಚಂದ್ರ ಬೋಸ್ ಅವರು. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಇವರು ಸ್ವತಂತ್ರ ಭಾರತದ ಗೃಹ ಮಂತ್ರಿ ಕೂಡ ಆಗಿದ್ರು ನೋಡಿ. ಭಾರತದ ಮೊದಲ ಗೃಹ ಮಂತ್ರಿ ಆಗಿದ್ರು. ಓಕೆ. ಇದಿಷ್ಟು ಇವತ್ತಿನ ಪಾಠ ಆಗಿತ್ತು. ಓಕೆ. ನೆಕ್ಸ್ಟ್ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಬರುತ್ತೆ, 19ನೇ ಅಧ್ಯಾಯ. ಓಕೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇತ್ತು ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಕರೆಕ್ಷನ್ ಮಾಡ್ಕೊತೀನಿ. ಓಕೆ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ. ಥ್ಯಾಂಕ್ ಯು.